ಜ್ಞಾನಲೋಕದ ಯೋಧರೇ, ವೆಲ್ಕಮ್. ನಾನು ನಿಮ್ಮ ಟೈಸನ್. ಇಂದಿನ ಪ್ರಚಲಿತ ಘಟನೆಗಳ ಪ್ರಮುಖ ಅಂಶಗಳು: ಬ್ರಿಕ್ಸ್ನ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್, ಉಜ್ಬೇಕಿಸ್ತಾನ 10ನೇ ಸದಸ್ಯ ರಾಷ್ಟ್ರ. 2. ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ಗೆ ಮತ್ತಷ್ಟು ರಾಷ್ಟ್ರಗಳ ಸೇರ್ಪಡೆ, ಭಾರತದ ಜಾಗತಿಕ ನಾಯಕತ್ವಕ್ಕೆ ಮತ್ತೊಂದು ಹೆಜ್ಜೆ. 3. ಅಷ್ಟಲಕ್ಷ್ಮಿ ಯೋಜನೆ, ಈಶಾನ್ಯ ಭಾರತ ಅಭಿವೃದ್ಧಿಯ ಹೊಸ ಅಧ್ಯಾಯ. 5. ಶೌರ್ಯ ಪ್ರಶಸ್ತಿ 2026, ಭಾರತದ ವೀರ ಯೋಧರಿಗೆ ರಾಷ್ಟ್ರದ ಅತ್ಯುನ್ನತ ಗೌರವ. 6. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಶಾಶ್ವತ ಸದಸ್ಯರಲ್ಲದ 5 ನೂತನ ರಾಷ್ಟ್ರಗಳ ಆಯ್ಕೆ. ಈ ಎಲ್ಲ ಪ್ರಮುಖ ಸುದ್ದಿಗಳ ಸಂಪೂರ್ಣ ಮಾಹಿತಿ, ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖ ಅಂಶಗಳು ಹಾಗೂ ನೆನಪಿಡಬೇಕಾದ ಟ್ರಿಕ್ಸ್ಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಮೊದಲ ಪ್ರಮುಖ ಅಂಶ: ಬಾಂಬೆ ಹೈಕೋರ್ಟ್ನ 6 ಹೆಚ್ಚುವರಿ ನ್ಯಾಯಮೂರ್ತಿಗಳ ಕಾಯಂಗೊಳಿಸುವಿಕೆ. ಬಾಂಬೆ ಹೈಕೋರ್ಟ್ನ 6 ಹೆಚ್ಚುವರಿ ನ್ಯಾಯಮೂರ್ತಿಗಳ ಕಾಯಂಗೊಳಿಸುವಿಕೆ ಹಾಗೂ ಹೈಕೋರ್ಟ್ ನ್ಯಾಯಾಧೀಶರ ಸಾಂವಿಧಾನಿಕ ವಿಧಿಗಳು. ಆರ್ಟಿಕಲ್ 217, 223, 224, 224A. ಇಲ್ಲಿ ಇತ್ತೀಚಿನ ಬೆಳವಣಿಗೆಯನ್ನು ನೋಡೋದಾದ್ರೆ, ಬಾಂಬೆ ಉಚ್ಚ ನ್ಯಾಯಾಲಯದಲ್ಲಿ ಅಂದರೆ ಬಾಂಬೆ ಹೈಕೋರ್ಟ್ನಲ್ಲಿ ಹೆಚ್ಚುವರಿ ನ್ಯಾಯಮೂರ್ತಿಗಳಾಗಿ, ಅಡಿಷನಲ್ ಜಡ್ಜಸ್ ಆಗಿ ಸೇವೆ ಸಲ್ಲಿಸುತ್ತಿದ್ದ 6 ಜನ ನ್ಯಾಯಮೂರ್ತಿಗಳನ್ನು ಭಾರತದ ಗೌರವಾನ್ವಿತ ರಾಷ್ಟ್ರಪತಿಯವರಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಕಾಯಂ ನ್ಯಾಯಮೂರ್ತಿಗಳನ್ನಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ. ಈ ನೇಮಕಾತಿಯನ್ನು ಭಾರತದ ಸಂವಿಧಾನದ ವಿಧಿ 224(1) ಇದರ ಅಡಿಯಲ್ಲಿ ನೀಡಲಾದ ಅಧಿಕಾರವನ್ನು ಬಳಸಿ ಕೈಗೊಳ್ಳಲಾಗಿದೆ. ಕಾಯಂಗೊಂಡ 6 ಹೆಚ್ಚುವರಿ ನ್ಯಾಯಮೂರ್ತಿಗಳ ವಿವರ ಈ ಕೆಳಗಿನಂತಿದೆ. 1ನೇದು ನ್ಯಾಯಮೂರ್ತಿ ನಿವೇದಿತಾ ಪ್ರಕಾಶ್ ಮೆಹ್ತಾ. 2. ನ್ಯಾಯಮೂರ್ತಿ ಪ್ರಫುಲ್ಲ ಸುರೇಂದ್ರ ಕುಮಾರ್ ಕುಬಲ್ಕರ್. 6. ಅಶ್ವಿನ್ ದಾಮೋದರ ಭೋವೆ. 4ನೇದು ರೋಹಿತ್ ವಾಸುದೇವ ಜೋಶಿ. 5. ನ್ಯಾಯಮೂರ್ತಿ ಅದ್ವೈತ್ ಮಹೇಂದ್ರ ಸೇತಾ. 6. ನ್ಯಾಯಮೂರ್ತಿ ಪ್ರವೀಣ್ ಶಿವಶಾರದ್ ಪಾಟೀಲ್. ಉಚ್ಚ ನ್ಯಾಯಾಲಯದ ಹೆಚ್ಚುವರಿ ನ್ಯಾಯಾಧೀಶರ ಸಂಪೂರ್ಣ ಮಾಹಿತಿ, ಇದಕ್ಕೆ ಸಂಬಂಧಪಟ್ಟಂತ ವಿಧಿ 224(1). ಅಧಿಕಾರದ ಮೂಲ: ಭಾರತ ಸಂವಿಧಾನದ ಅನುಚ್ಛೇದ 224(1) ಅಡಿಯಲ್ಲಿ ರಾಷ್ಟ್ರಪತಿಯವರು ಹೈಕೋರ್ಟ್ಗೆ ಹೆಚ್ಚುವರಿ ನ್ಯಾಯಾಧೀಶರನ್ನ ನೇಮಕ ಮಾಡುತ್ತಾರೆ. ನೇಮಕಾತಿಯ ಉದ್ದೇಶ: ಉಚ್ಚ ನ್ಯಾಯಾಲಯದ ದೈನಂದಿನ ಕೆಲಸದ ಹೊರೆ ಹೆಚ್ಚಾದಾಗ ಅಥವಾ ಪ್ರಕರಣಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಾಕಿ ಉಳಿದಿದ್ದಾಗ ತಾತ್ಕಾಲಿಕವಾಗಿ ಪರಿಹರಿಸಲು ನೇಮಿಸಲಾಗುತ್ತದೆ. ಅಧಿಕಾರಾವಧಿಯ ಮಿತಿ: ಹೆಚ್ಚುವರಿ ನ್ಯಾಯಾಧೀಶರ ನೇಮಕಾತಿಯು ಗರಿಷ್ಠ 2 ವರ್ಷಗಳನ್ನು ಮೀರುವಂತಿಲ್ಲ. ವಯೋಮಿತಿ: ಹೆಚ್ಚುವರಿ ನ್ಯಾಯಮೂರ್ತಿಗಳ ಗರಿಷ್ಠ ನಿವೃತ್ತಿ ವಯಸ್ಸು 62 ವರ್ಷಗಳು. 62 ವರ್ಷ ದಾಟಿದ ನಂತರ ಇಲ್ಲಿ ಯಾವುದೇ ರೀತಿ ಸೇವೆಯನ್ನು ಸಲ್ಲಿಸುವಂತಿಲ್ಲ. ಹುದ್ದೆಗಳ ಸೃಷ್ಟಿ ಮತ್ತು ನಿಯಮ: ರಾಷ್ಟ್ರಪತಿಯವರು ಸೃಷ್ಟಿಸಿದ ಹೆಚ್ಚುವರಿ ಹುದ್ದೆಗಳಿಗೆ ಮಾತ್ರ ನೇಮಕ ಮಾಡಲು ಅವಕಾಶವಿದೆ. ಖಾಲಿ ಇರುವ ಕಾಯಂ ಹುದ್ದೆಗಳಿಗೆ ತಾತ್ಕಾಲಿಕವಾಗಿ ಇವರನ್ನು ಬಳಸಿಕೊಳ್ಳಬಹುದು. ನ್ಯಾಯಮೂರ್ತಿಗಳ ನೇಮಕಾತಿಯ ಸಾಂವಿಧಾನಿಕ ವಿಧಿಗಳು: ಸಂವಿಧಾನದ ವಿಧಿಗಳು, ಆ ವಿಧಿಗಳು ಯಾವ ಹುದ್ದೆಯ ಬಗ್ಗೆ ತಿಳಿಸ್ತವೆ, ಆಮೇಲೆ ಅದರ ನೇಮಕಾತಿ ವಿಧಾನಗಳು ಮತ್ತು ಪ್ರಮುಖ ಅಂಶಗಳನ್ನು ಇಲ್ಲಿ ನೋಡೋಣ. ವಿಧಿ 217 ಇದು ಕಾಯಂ ನ್ಯಾಯಮೂರ್ತಿಗಳ ನೇಮಕಾತಿ ಬಗ್ಗೆ ಹೇಳುತ್ತೆ. ಇದನ್ನ ರಾಷ್ಟ್ರಪತಿಯವರು ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಅಂದರೆ CJI, ಭಾರತದ ರಾಜ್ಯಪಾಲರು ಹಾಗೂ ಸಂಬಂಧಪಟ್ಟ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳೊಂದಿಗೆ ಕಡ್ಡಾಯವಾಗಿ ಸಮಾಲೋಚನೆ ನಡೆಸಿ ನೇಮಿಸುತ್ತಾರೆ. 223ನೇ ವಿಧಿ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿಗಳ ಬಗ್ಗೆ ತಿಳಿಸುತ್ತೆ. ಇದನ್ನು ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸ್ಥಾನ ಖಾಲಿಯಾದಾಗ ಅಥವಾ ಗೈರು ಹಾಜರಾದಾಗ ಅದೇ ಹೈಕೋರ್ಟ್ನ ಇತರ ನ್ಯಾಯಾಧೀಶರಲ್ಲಿ ಒಬ್ಬರನ್ನು ರಾಷ್ಟ್ರಪತಿಗಳು ಹಂಗಾಮಿ CJI ಆಗಿ ನೇಮಿಸುತ್ತಾರೆ. ವಿಧಿ 224(1) ಇದು ಹೆಚ್ಚುವರಿ ನ್ಯಾಯಮೂರ್ತಿಗಳ ಬಗ್ಗೆ ಅಂದರೆ ಅಡಿಷನಲ್ ಜಡ್ಜಸ್ ಬಗ್ಗೆ ತಿಳಿಸುತ್ತೆ. ಕೆಲಸದ ಒತ್ತಡ ಹೆಚ್ಚಿದ್ದಾಗ ರಾಷ್ಟ್ರಪತಿಗಳಿಂದ ನೇಮಕ ಮಾಡಬಹುದು. ಗರಿಷ್ಠ ಅವಧಿ 2 ವರ್ಷ, ಗರಿಷ್ಠ ವಯಸ್ಸು 62 ವರ್ಷ. ಹಾಗೆ ವಿಧಿ 224(2) ಇದು ಕಾರ್ಯಾರ್ಥ ನ್ಯಾಯಮೂರ್ತಿಗಳ ಬಗ್ಗೆ ತಿಳಿಸುತ್ತೆ ಅಂದರೆ ಆಕ್ಟಿಂಗ್ ಜಡ್ಜಸ್ ಬಗ್ಗೆ. ಇದು ಕಾಯಂ ನ್ಯಾಯಮೂರ್ತಿಗಳು ರಜೆ ಅಥವಾ ಅನಾರೋಗ್ಯದಿಂದ ಗೈರಾದಾಗ ತಾತ್ಕಾಲಿಕವಾಗಿ ಆ ಕರ್ತವ್ಯ ನಿರ್ವಹಿಸಲು ರಾಷ್ಟ್ರಪತಿಗಳು ಅರ್ಹ ವ್ಯಕ್ತಿಯನ್ನ ನೇಮಿಸುತ್ತಾರೆ.
ಹಾಗೆ ವಿಧಿ 224A ಇದು ತಾತ್ಕಾಲಿಕ ನ್ಯಾಯಮೂರ್ತಿಗಳು ಅಂದರೆ ಆಡ್ ಹಾಕ್ ಜಡ್ಜಸ್ ಇವ್ರ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಪ್ರಕರಣಗಳ ವಿಲೇವಾರಿಗೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯು ರಾಷ್ಟ್ರಪತಿಯವರ ಪೂರ್ವಾನ್ವಯ ಒಪ್ಪಿಗೆಯೊಂದಿಗೆ ನಿವೃತ್ತ ನ್ಯಾಯಾಧೀಶರನ್ನು ಆಡ್ ಹಾಕ್ ಆಗಿ ಕಾರ್ಯನಿರ್ವಹಿಸಲು ಕೋರಬಹುದು. ಆದರೆ ಇವರನ್ನು ಕಾಯಂ ನ್ಯಾಯಾಧೀಶರೆಂದು ಪರಿಗಣಿಸಲಾಗುವುದಿಲ್ಲ. ನ್ಯಾಯಾಧೀಶರ ಸ್ವಯಂ ನಿರಾಕರಣೆ ರೆಕ್ಯೂಸಲ್ ಬೈ ಜಡ್ಜಸ್ ಮತ್ತು ಸುಪ್ರೀಂ ಕೋರ್ಟ್ ತೀರ್ಪು. ಸ್ವಯಂ ನಿರಾಕರಣೆ ಅಥವಾ ರೆಕ್ಯೂಸಲ್ ಎಂದರೇನು ಅಂದರೆ ಯಾವುದೇ ಒಂದು ನ್ಯಾಯಾಲಯದ ಪ್ರಕರಣದಲ್ಲಿ ನ್ಯಾಯಾಧೀಶರ ವೈಯಕ್ತಿಕ ಹಿತಾಸಕ್ತಿ ಅಂದರೆ ಪರ್ಸನಲ್ ಇಂಟ್ರೆಸ್ಟ್ ಅಡಗಿದ್ದಾಗ ಅಥವಾ ಪೂರ್ವಗ್ರಹ ಪೀಡಿತ ಅಥವಾ ಬಂಧುತ್ವ ನಿರ್ಧಾರ ಹೊರಬರುವ ಸಾಧ್ಯತೆ ಇದ್ದಾಗ ಆ ನ್ಯಾಯಾಧೀಶರು ಸ್ವಯಂ ಪ್ರೇರಿತರಾಗಿ ಆ ವ್ಯಾಜ್ಯದ ವಿಚಾರಣೆಯಿಂದ ಹಿಂದೆ ಸರಿಯುವುದನ್ನು ರೆಕ್ಯೂಸಲ್ ಸ್ವಯಂ ನಿರಾಕರಣೆ ಎನ್ನಲಾಗುತ್ತದೆ. ಇದರ ಸಾಂವಿಧಾನಿಕ ನಿಯಮವನ್ನು ನೋಡಿದರೆ ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ಲಿಖಿತ ಅಥವಾ ಕ್ರೋಢೀಕೃತ ಅಂದರೆ ಕೋಡಿಫೈಡ್ ಲಾ ನಿಯಮಗಳಿಲ್ಲ. ಇದು ಚೆನ್ನಾಗಿ ನೆನಪಿರಲಿ, ಇದಕ್ಕೆ ಯಾವುದೇ ಲಿಖಿತ ಅಥವಾ ಕ್ರೋಢೀಕೃತ ನಿಯಮಗಳು ಇಲ್ಲ. ವಿವೇಚನಾಧಿಕಾರ ವಿಚಾರಣೆಯಿಂದ ಹಿಂದೆ ಸರಿಯುವುದು ಸಂಪೂರ್ಣವಾಗಿ ಆಯಾ ನ್ಯಾಯಾಧೀಶರ ವೈಯಕ್ತಿಕ ವಿವೇಚನೆ ಮತ್ತು ಅಂತಃಕರಣಕ್ಕೆ ಬಿಟ್ಟಿದ್ದಾಗಿದೆ. ಲೋಕ್ ಪ್ರಹರಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2021 ಪ್ರಕರಣ. ಈ ಮಹತ್ವದ ಪ್ರಕರಣದಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಸಂವಿಧಾನದ ವಿಧಿ 224A ಇದರ ಅಡಿಯಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳನ್ನು ತಾತ್ಕಾಲಿಕ ನ್ಯಾಯಮೂರ್ತಿಗಳನ್ನಾಗಿ ಅಂದರೆ ಆಡ್ ಹಾಕ್ ಜಡ್ಜಸ್ ಆಗಿ ನೇಮಿಸುವ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಸ್ಪಷ್ಟ ಮಾರ್ಗದರ್ಶಿ ಅಂದರೆ ಗೈಡ್ಲೈನ್ಸ್ಗಳನ್ನು ರೂಪಿಸಿದೆ. ಇಲ್ಲಿ ಪರೀಕ್ಷೆಗೆ ಪೂರಕವಾದ ಹೆಚ್ಚಿನ ಮಾಹಿತಿಗಳನ್ನು ನೋಡೋಣ. ಹೈಕೋರ್ಟ್ ಸ್ಥಾಪನೆ. ಸಂವಿಧಾನದ ವಿಧಿ 214 ಪ್ರಕಾರ ಪ್ರತಿ ರಾಜ್ಯಕ್ಕೂ ಒಂದು ಉಚ್ಚ ನ್ಯಾಯಾಲಯ ಇರಬೇಕು. ವಿಧಿ 214 ಪ್ರಕಾರ ಪ್ರತಿ ರಾಜ್ಯಕ್ಕೆ ಒಂದು ಉಚ್ಚ ನ್ಯಾಯಾಲಯ ಇರಬೇಕು ಅಂತ ಹೇಳಿದೆ. ಅದೇ ವಿಧಿ 231 ಪ್ರಕಾರ 2 ಅಥವಾ ಹೆಚ್ಚಿನ ರಾಜ್ಯಗಳಿಗೆ ಒಂದೇ ಜಂಟಿ ಹೈಕೋರ್ಟ್ ಇರಬಹುದು ಅಂತಲೂ ಹೇಳಿದೆ. 214 ಪ್ರತಿ ರಾಜ್ಯಕ್ಕೆ ಒಂದು, 231 ಜಂಟಿ ರಾಜ್ಯಗಳಿಗೆ ಒಂದು ಹೈಕೋರ್ಟ್. ಅರ್ಹತೆಗಳು. ವಿಧಿ 217 ಪ್ರಕಾರ ಭಾರತದ ಪ್ರಜೆಯಾಗಿರಬೇಕು, ಕನಿಷ್ಠ 10 ವರ್ಷಗಳ ಕಾಲ ನ್ಯಾಯಾಂಗ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿರಬೇಕು ಅಥವಾ 10 ವರ್ಷಗಳ ಕಾಲ ಹೈಕೋರ್ಟ್ನಲ್ಲಿ ವಕೀಲರಾಗಿ ಅಂದರೆ ಅಡ್ವೊಕೇಟ್ ಆಗಿ ಸೇವೆ ಸಲ್ಲಿಸಿರಬೇಕು. ಇದು ಸಹಜ. ಪ್ರಮಾಣ ವಚನ. ವಿಧಿ 219 ಹೇಳುತ್ತೆ, ಹೈಕೋರ್ಟ್ ನ್ಯಾಯಾಧೀಶರಿಗೆ ಸಂಬಂಧಪಟ್ಟ ರಾಜ್ಯದ ರಾಜ್ಯಪಾಲರು ಪ್ರಮಾಣ ವಚನ ಬೋಧಿಸುತ್ತಾರೆ. ರಾಜೀನಾಮೆ ಅಥವಾ ವಜಾ. ಇದ್ರ ಬಗ್ಗೆ ಹೇಳೋದಾದ್ರೆ ಹೈಕೋರ್ಟ್ ನ್ಯಾಯಾಧೀಶರು ತಮ್ಮ ರಾಜೀನಾಮೆಯನ್ನು ರಾಷ್ಟ್ರಪತಿಗಳಿಗೆ ನೀಡುತ್ತಾರೆ. ಇವರನ್ನು ಸಂಸತ್ತಿನ ಮಹಾಭಿಯೋಗ ಪ್ರಕ್ರಿಯೆಯ ಮೂಲಕ ರಾಷ್ಟ್ರಪತಿಗಳೇ ವಜಾಗೊಳಿಸುತ್ತಾರೆ. ವರ್ಗಾವಣೆ. ಈ ವರ್ಗಾವಣೆ ಬಗ್ಗೆ ವಿಧಿ 222 ತಿಳಿಸುತ್ತೆ. ಭಾರತದ ಮುಖ್ಯ ನ್ಯಾಯಮೂರ್ತಿಗಳ CJI ಅವರ ಕೊಲಿಜಿಯಂ ಸಲಹೆಯಂತೆ ರಾಷ್ಟ್ರಪತಿಯವರು ಹೈಕೋರ್ಟ್ ನ್ಯಾಯಾಧೀಶರನ್ನು ಒಂದು ಹೈಕೋರ್ಟ್ನಿಂದ ಮತ್ತೊಂದಕ್ಕೆ ವರ್ಗಾಯಿಸುತ್ತಾರೆ. ರಿಟ್ ಅಧಿಕಾರ. ವಿಧಿ 226 ಇದರ ಬಗ್ಗೆ ತಿಳಿಸುತ್ತೆ. ಹೈಕೋರ್ಟ್ಗೆ ಮೂಲಭೂತ ಹಕ್ಕುಗಳು ಹಾಗೂ ಇತರೆ ಹಕ್ಕುಗಳ ಜಾರಿಗೆ 5 ರಕದ ರಿಟ್ಗಳನ್ನು ಅಂದರೆ ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರೊಹಿಬಿಷನ್, ಕೋ ವಾರೆಂಟೋ, ಸರ್ಟಿಯೋರರಿ ಈ 5 ಹೊರಡಿಸುವಂತಹ ಅಧಿಕಾರ ಇದೆ. ಇವುಗಳನ್ನು ಸುಲಭವಾಗಿ ನೆನಪಿಡಲಿಕ್ಕೆ ಒಂದು ಟ್ರಿಕ್ಸ್, ಕೆಲವೊಂದು ಕ್ಲೂಸ್ಗಳನ್ನು ಹೇಳ್ತೀನಿ. ಟ್ರಿಕ್ 1 ಅಂದರೆ ಹೈಕೋರ್ಟ್ನ ಪ್ರಮುಖ ವಿಧಿಗಳನ್ನು ನೆನಪಿಡಲಿಕ್ಕೆ 217ರಿಂದ 224A ಈ ಒಂದು ವಿಧಿಗಳನ್ನು ನೆನಪಿಡಲಿಕ್ಕೆ ಕೆಲವೊಂದು ಕ್ಲೂಗಳನ್ನು ಹೇಳ್ತೀನಿ. 217 ಮೊದಲನೇದು 217 ಕಾಯಂ ಅಂದರೆ ಪರ್ಮನೆಂಟ್ ಇದ್ರ ಬಗ್ಗೆ ಹೇಳುತ್ತೆ. 7 ಎಂದರೆ ಇದರಲ್ಲಿ 217 7 ಬರುತ್ತಲ್ವಾ ಅಂದರೆ ಸೆಟಲ್. 7 ಸೆಟಲ್ ಅಂದರೆ ಕಾಯಂ ಆಗಿ ಸ್ಥಿರಗೊಳ್ಳುವುದು ಅಂತ ಈ ರೀತಿ ನೆನ್ಪಿಟ್ಕೊಳ್ಳಿ. 223 ಆಕ್ಟಿಂಗ್ CJ ಅಂತ ನೆನ್ಪಿಟ್ಕೋಬೇಕು. 223 ಆಕ್ಟಿಂಗ್ CJ ಅಂದ್ರೆ 3 ಜನರು ಸೇರಿದಾಗ ಮುಖ್ಯಸ್ಥನ ಗೈರಿನಲ್ಲಿ ಆಕ್ಟಿಂಗ್ ಪ್ರಾರಂಭ ಅಂತ. 3 ಜನ ಸೇರಿದಾಗ ಅಂದ್ರೆ ಕೊನೆಗೆ 3 ಬರುತ್ತಲ್ಲ, 3 ಜನರು ಸೇರಿದರೆ ಮುಖ್ಯಸ್ಥನ ಗೈರಿನಲ್ಲಿ ಆಕ್ಟಿಂಗ್ ಪ್ರಾರಂಭ ಈ ರೀತಿ ನೆನ್ಪಿಟ್ಕೊಳ್ಳಿ. 224/1 ಇದು ಬ್ರಾಕೆಟ್ ಅಲ್ಲಿ ಒಂದು ಹೆಚ್ಚುಗೆ ಇರೋದ್ರಿಂದ ಹೆಚ್ಚುವರಿ ಅಂತ ನೆನ್ಪಿಟ್ಕೋಬಹುದು. ಇದು ಹೆಚ್ಚುವರಿ ಅಡಿಷನಲ್. 224ರಲ್ಲಿ 1 ಎಂದರೆ ಎಕ್ಸ್ಟ್ರಾ
ಹೆಚ್ಚುವರಿ. ಈ ರೀತಿ 2 ವರ್ಷದ ಮಿತಿ ಹೆಚ್ಚುವರಿಯಾಗಿ 2 ವರ್ಷ ಕೊಡ್ತಾರಲ್ವಾ ಅದರ ಬಗ್ಗೆ. ಆಮೇಲೆ 224 ಬ್ರಾಕೆಟ್ ಅಲ್ಲಿ 2 ಇದು ಕಾರ್ಯಾರ್ಥ ಆಕ್ಟಿಂಗ್ ಜಡ್ಜ್ ಇವ್ರ ಬಗ್ಗೆ ಹೇಳುತ್ತೆ. ಆಕ್ಟಿಂಗ್ ಜಡ್ಜ್ ಬಗ್ಗೆ ರಜೆಯಲ್ಲಿದ್ದಾಗ ಎರಡನೇ ವ್ಯಕ್ತಿ ಕೆಲಸ ಮಾಡುವುದು. ಬ್ರಾಕೆಟ್ ಅಲ್ಲಿ 2 ಇರೋದು ಎರಡನೇ ವ್ಯಕ್ತಿ ಕೆಲಸ ಮಾಡುವುದು. 224 ಎ ಯಾರ್ಡ್ ಹೋಕ್. ಎ ಫಾರ್ ಯಾರ್ಡ್ ಹೋಕ್ ಅಂತ ನೆನ್ಪಿಟ್ಕೊಳ್ಳಿ. ಎ ಎಂದರೆ ಯಾರ್ಡ್ ಹೋಕ್ ಅಥವಾ ಏಜ್ಡ್ ಅಂದ್ರೆ ನಿವೃತ್ತ ನ್ಯಾಯಾಧೀಶರು ಅಂತ ನೆನ್ಪಿಟ್ಕೋಬಹುದು. 2 ವಯಸ್ಸು ಮತ್ತು ಅವಧಿ ಸಂಖ್ಯೆ ನೆನಪಿಡ್ಲಿಕ್ಕೆ. ಹೈಕೋರ್ಟ್ ನಿವೃತ್ತಿ ವಯಸ್ಸು 62 ವರ್ಷ, ಸುಪ್ರೀಂ ಕೋರ್ಟ್ದು 65 ವರ್ಷ. ನೆನ್ಪಿಡೋದು HC ಹೈಕೋರ್ಟ್, SC ಅಂದ್ರೆ ಸುಪ್ರೀಂ ಕೋರ್ಟ್. HC ಮೊದಲು ಬರುತ್ತೆ, H ಅನ್ನೋದು ಮೊದಲು ಬರೋದ್ರಿಂದ HC 62, H ಆದ್ಮೇಲೆ S ಬರೋದು SC 65. ಹೆಚ್ಚುವರಿ ನ್ಯಾಯಾಧೀಶರ ಗರಿಷ್ಠ ಅವಧಿ ಹೆಚ್ಚುವರಿ ನ್ಯಾಯಾಧೀಶರ ಅವಧಿ ಗರಿಷ್ಠ 2 ವರ್ಷ. ಕಳೆದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಶ್ನೆಗಳು ಮತ್ತು ಉತ್ತರಗಳು. ಪ್ರಶ್ನೆ 1, ಭಾರತದ ಸಂವಿಧಾನದ ಯಾವ ಅನುಚ್ಛೇದದ ಅಡಿಯಲ್ಲಿ ಉಚ್ಚ ನ್ಯಾಯಾಲಯಗಳಿಗೆ ಹೆಚ್ಚುವರಿ ಮತ್ತು ಕಾರ್ಯಾರ್ಥ ನ್ಯಾಯಾಧೀಶರನ್ನು ನೇಮಕ ಮಾಡಲು ರಾಷ್ಟ್ರಪತಿಗಳಿಗೆ ಅಧಿಕಾರವಿದೆ? ಇದಕ್ಕೆ ಉತ್ತರ ಅನುಚ್ಛೇದ 224 ಪ್ರಕಾರ ಇದೆ. ಇದು KS ಮತ್ತು FDA ನಲ್ಲಿ ಕೇಳಿರುವಂತಹ ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆ 2, ಉಚ್ಚ ನ್ಯಾಯಾಲಯದ ಹೆಚ್ಚುವರಿ ನ್ಯಾಯಾಧೀಶರನ್ನು ಗರಿಷ್ಠ ಎಷ್ಟು ಅವಧಿಗೆ ನೇಮಕ ಮಾಡಬಹುದು? ಉತ್ತರ ಗರಿಷ್ಠ 2 ವರ್ಷಗಳು. ಇದು PSI ಮತ್ತು PDO ನಲ್ಲಿ ಕೇಳಿರುವಂತಹ ಪ್ರಶ್ನೆ. ಪ್ರಶ್ನೆ 3, ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು 60 ರಿಂದ 62 ವರ್ಷಕ್ಕೆ ಹೆಚ್ಚಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು? ಇದು 15ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆ 1963ರಲ್ಲಿ. ಇದನ್ನ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು KS ಎರಡರಲ್ಲೂ ಕೇಳಿರುವಂತಹ ಪ್ರಶ್ನೆ ಇದು. 15ನೇ ಸಂವಿಧಾನದ ತಿದ್ದುಪಡಿ 1963. ಪ್ರಶ್ನೆ 4, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಪ್ರಮಾಣ ವಚನ ಬೋಧಿಸುವವರು ಯಾರು? ಇದಕ್ಕೆ ಉತ್ತರ ಸಂಬಂಧಪಟ್ಟ ರಾಜ್ಯದ ರಾಜ್ಯಪಾಲರು. ಇದಕ್ಕಿಂತ ಹಿಂದೆ VA ಕೇಳಿದಂತ VA ಮತ್ತು HSTR ಎರಡರಲ್ಲೂ ಕೇಳಿದಂತ ಪ್ರಶ್ನೆ ಇದು. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಪ್ರಮಾಣ ವಚನ ಬೋಧಿಸುವವರು ಯಾರು? ಆ ರಾಜ್ಯದ ರಾಜ್ಯಪಾಲರು. 5ನೇ ಪ್ರಶ್ನೆ, ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ಹುದ್ದೆ ಖಾಲಿಯಾದಾಗ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿಯನ್ನು ನೇಮಿಸುವ ವಿಧಿ ಯಾವುದು ಅಂತ. ಇದಕ್ಕೆ ಉತ್ತರ ವಿಧಿ 223. ಇದು SSCಯಲ್ಲಿ ಕೇಳಿದಂತ ಪ್ರಶ್ನೆ. ಇದೇ ವಿಷಯವನ್ನು ಕುರಿತು KS ಮತ್ತು IASಗಳಲ್ಲಿ ವಿವರಣಾತ್ಮಕ ಮಾದರಿಗೂ ಕೇಳಬಹುದು ಅಂತ ಒಂದಿಷ್ಟು ಮಾದರಿ ಪ್ರಶ್ನೆಗಳನ್ನ ಕೊಟ್ಟಿದ್ವಿ. ಇದಕ್ಕೆ ಯಾವುದೇ ಉತ್ತರಗಳನ್ನ ನೀಡಿಲ್ಲ, ಯಾಕಂದ್ರೆ ಇಲ್ಲಿಗೆ ತುಂಬಾ ಲೆಂತಿ ಆಗ್ತಾ ಇದೆ. ಮತ್ತೆ ಹಾಗಾಗಿನೇ ಕೇವಲ ಪ್ರಶ್ನೆಗಳನ್ನ ಮಾತ್ರ ಕೊಟ್ಟಿದ್ವಿ. ಸ್ವಲ್ಪ ಸ್ಪೀಡ್ ಆಗಿನೇ ಹೇಳ್ತೀನಿ ಇದನ್ನ. ಪ್ರಶ್ನೆ 1, ಭಾರತದಲ್ಲಿ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ನೇಮಕಾತಿಯಲ್ಲಿ ಕೊಲಿಜಿಯಂ ವ್ಯವಸ್ಥೆ ಮತ್ತು ರಾಷ್ಟ್ರಪತಿಗಳ ಸಾಂವಿಧಾನಿಕ ಪಾತ್ರವನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ. ಹಾಗೆ ಪ್ರಶ್ನೆ 2, ನ್ಯಾಯಾಂಗದಲ್ಲಿ ಪ್ರಕರಣಗಳ ಬಾಕಿ ಪ್ರಮಾಣವನ್ನು ಕಡಿಮೆ ಮಾಡಲು ವಿಧಿ 224A ಅಡಿಯಲ್ಲಿ ಯಾರ್ಡ್ ಹಾಕ್ ಅಂದ್ರೆ ತಾತ್ಕಾಲಿಕ ನ್ಯಾಯಾಧೀಶರ ನೇಮಕ ಎಷ್ಟು ಪರಿಣಾಮಕಾರಿ ಅಂತ ಹೇಳಿದ್ದಾರೆ. ಹಾಗೆ ಲೋಕ್ ಪ್ರಹರಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದ ಬೆಳಕಿನಲ್ಲಿ ಚರ್ಚಿಸಿ ಅಂತ ಹೇಳಿದ್ದಾರೆ. ಪ್ರಶ್ನೆ 3, ನ್ಯಾಯಾಧೀಶರ ಸ್ವಯಂ ನಿರಾಕರಣೆ ಎಂದರೇನು? ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇದಕ್ಕೆ ಸಂಬಂಧಿಸಿದ ಸವಾಲುಗಳು ಮತ್ತು ಪಾರದರ್ಶಕತೆಯ ಅಗತ್ಯತೆಯನ್ನು ವಿವರಿಸಿ ಅಂತ ಈ ರೀತಿ ಪ್ರಶ್ನೆಗಳನ್ನ ಕೇಳಬಹುದು. ಈಗ ಸಂಭವನೀಯ ಪ್ರಶ್ನೆಗಳನ್ನ ಸ್ವಲ್ಪ ನೋಡಿಬಿಡೋಣ. ಈ ವಿಷಯಕ್ಕೆ ಸಂಬಂಧಿಸಿದಂತೆ 10 ಪ್ರಶ್ನೆಗಳು ಮತ್ತು ಉತ್ತರಗಳನ್ನ ನೀಡಿದ್ದೀನಿ. ಇತ್ತೀಚೆಗೆ ಬಾಂಬೆ ಹೈಕೋರ್ಟ್ನ ಎಷ್ಟು ಜನ ಹೆಚ್ಚುವರಿ ನ್ಯಾಯಮೂರ್ತಿಗಳನ್ನು ರಾಷ್ಟ್ರಪತಿಯವರು ಕಾಯಂಗೊಳಿಸಿದರು? ಈಗಾಗಲೇ 6 ಜನ ಹೆಸರುಗಳನ್ನು ನೋಡಿದ್ದೀವಿ. 6 ಜನ ನ್ಯಾಯಮೂರ್ತಿಗಳು. 2ನೇ ಪ್ರಶ್ನೆ, ಉಚ್ಚ ನ್ಯಾಯಾಲಯದ ಹೆಚ್ಚುವರಿ ನ್ಯಾಯಾಧೀಶರ ಗರಿಷ್ಠ ವಯೋಮಿತಿ ಎಷ್ಟು? ಅದಕ್ಕೆ ಉತ್ತರ 62 ವರ್ಷಗಳು. ಹೈಕೋರ್ಟ್ಗೆ ಅಂದ್ರೆ ಹೈಕೋರ್ಟ್ಗೆ ಹ್ಯಾಡ್ ಹೋಕ್ ಅಥವಾ ತಾತ್ಕಾಲಿಕ ನಿವೃತ್ತ ನ್ಯಾಯಾಧೀಶರನ್ನು ನೇಮಿಸಲು ಅವಕಾಶ ನೀಡುವ ಸಂವಿಧಾನದ ವಿಧಿ ಯಾವುದು? ಇಲ್ಲಾಗಲೇ ನಾವು ಹೇಳಿದ್ದೆ 224A. ಅಂದ್ರೆ ಹ್ಯಾಡ್ ಹೋಕ್ ಅಂತ ನೆನ್ಪಿಡ್ಬೇಕಂತ ಎಲೆಕ್ಟ್ರಿಕ್ ಅಲ್ಲಿ ತಿಳಿಸಿದ್ವಿ. ಹಾಗೆ ವಿಧಿ 224A ಅಡಿಯಲ್ಲಿ ನಿವೃತ್ತ ನ್ಯಾಯಾಧೀಶರನ್ನು ತಾತ್ಕಾಲಿಕವಾಗಿ ನೇಮಿಸಲು ಯಾರ ಪೂರ್ವಾನ್ವಯ ಒಪ್ಪಿಗೆ ಕಡ್ಡಾಯ? ಯಾಕಂದ್ರೆ ಈಗಾಗಲೇ ನೋಡಿದ್ವಿ, ನಮ್ಮ
ಭಾರತದ ಘನ ರಾಷ್ಟ್ರಪತಿಯವರು ದ್ರೌಪದಿ ಮುರ್ಮು ಅವರು ಆಯ್ಕೆ ಮಾಡಿದ್ರು ಅಂತ ಹೇಳಿದ್ವಲ್ವಾ, ನೇಮಕ ಮಾಡಿದಂಥ ಭಾರತದ ರಾಷ್ಟ್ರಪತಿಗಳು. 5ನೇ ಪ್ರಶ್ನೆ, ಒಬ್ಬ ನ್ಯಾಯಾಧೀಶರು ಸ್ವಯಂ ಪ್ರೇರಿತರಾಗಿ ಪ್ರಕರಣದ ವಿಚಾರಣೆಯಿಂದ ಹಿಂದೆ ಸರಿಯುವ ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ? ಅದಕ್ಕೆ ನ್ಯಾಯಾಧೀಶರ ಸ್ವಯಂ ನಿರಾಕರಣೆ ಅಂತ ಕರೀತಾರೆ. ರೆಕ್ಯೂಸಲ್ ಬೈ ಜಡ್ಜಸ್ ಅಂತಾರೆ. ಯಾಡ್ ಹೋಕ್ 6ನೇ ಪ್ರಶ್ನೆ, ಯಾಡ್ ಹೋಕ್ ನ್ಯಾಯಮೂರ್ತಿಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಸರ್ವೋಚ್ಚ ನ್ಯಾಯಾಲಯವು ಮಾರ್ಗದರ್ಶಿ ಸೂತ್ರ ನೀಡಿದ ಪ್ರಸಿದ್ಧ ಪ್ರಕರಣ ಯಾವುದು ಅಂತ. ಇದಕ್ಕೆ ಉತ್ತರ ಲೋಕ್ ಪ್ರಹರಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2021ರ ಪ್ರಕರಣವಾಗಿದೆ. ಹಾಗೆ 7ನೇ ಪ್ರಶ್ನೆ, ಹೈಕೋರ್ಟ್ನ ಕಾಯಂ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡುವಾಗ ರಾಷ್ಟ್ರಪತಿಗಳು ಯಾರೊಂದಿಗೆ ಸಮಾಲೋಚಿಸುವುದು ಕಡ್ಡಾಯ? ಇದ್ರ ಬಗ್ಗೆ ತಿಳಿಸೋದು ವಿಧಿ 217. ಉತ್ತರ ಭಾರತದ ಮುಖ್ಯ ನ್ಯಾಯಮೂರ್ತಿ ಮತ್ತು ರಾಜ್ಯದ ರಾಜ್ಯಪಾಲರು ಮತ್ತು ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಜೊತೆ ಇವರು ಸಮಾಲೋಚನೆ ಮಾಡಲೇಬೇಕು. ಇದನ್ನು ತಿಳಿಸೋ ವಿಧಿ 217. 8ನೇ ಪ್ರಶ್ನೆ, ಉಚ್ಚ ನ್ಯಾಯಾಲಯದ ಕಾಯಂ ನ್ಯಾಯಮೂರ್ತಿಗಳು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸಬೇಕು? ಇದನ್ನು ಉತ್ತರ ಭಾರತದ ರಾಷ್ಟ್ರಪತಿಯವರಿಗೆ ಸಲ್ಲಿಸಬೇಕು. 9, ಕಾಯಂ ನ್ಯಾಯಾಧೀಶರು ರಜೆಯಲ್ಲಿದ್ದಾಗ ಅಥವಾ ಗೈರಾದಾಗ ಆ ಸ್ಥಾನದಲ್ಲಿ ಕಾರ್ಯನಿರ್ವಹಿಸಲು ನೇಮಕವಾಗುವ ನ್ಯಾಯಾಧೀಶರನ್ನು ಏನೆಂದು ಕರೆಯುತ್ತಾರೆ? ಅದಕ್ಕೆ ಉತ್ತರ ಕಾರ್ಯಾರ್ಥ ನ್ಯಾಯಮೂರ್ತಿಗಳು ಅಂದ್ರೆ ಆಕ್ಟಿಂಗ್ ಜಡ್ಜಸ್ ಅಂತ ಕರೀತಾರೆ. ಇದ್ರ ಬಗ್ಗೆ ತಿಳಿಸುವಂತ ವಿಧಿ 224 ಬ್ರಾಕೆಟ್ ಅಲ್ಲಿ 2. ನೆಕ್ಸ್ಟ್ 10ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, ಭಾರತದಲ್ಲಿ ಹೈಕೋರ್ಟ್ ನ್ಯಾಯಾಧೀಶರಾಗಲು ಕನಿಷ್ಠ ಎಷ್ಟು ವರ್ಷಗಳ ಕಾಲ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು? ಇದಕ್ಕೆ ಕನಿಷ್ಠ 10 ವರ್ಷ. ಇದನ್ನು ತಿಳಿಸುವಂತ ವಿಧಿ 217 2ನೇ ವಿಧಿ ಬ್ರಾಕೆಟ್ ಅಲ್ಲಿ 2. ಧನ್ಯವಾದಗಳು. ಈಗ ಇಲ್ಲಿವರೆಗೂ ಒಂದು ವಿಷಯದ ಬಗ್ಗೆ ನೋಡಿದ್ವಿ. ದಯಮಾಡಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ನಾನು ನನ್ನ ಕೈಲಾದಷ್ಟು ನಿಮಗೆ ಒಂದು ಪ್ರಾಮಾಣಿಕವಾಗಿ ಮಾಹಿತಿಯನ್ನು ಕೊಡಬೇಕು, ಎಷ್ಟು ಸಾಧ್ಯನಷ್ಟು ತುಂಬಾ ಡೆಪ್ತ್ ಆಗಿ ವಿಷಯವನ್ನು ಕೊಡಬೇಕು ಅನ್ನೋದನ್ನ ಆಸೆ ಆಗಿದೆ. ಹಾಗಾಗಿ ತುಂಬಾ ವಿಸ್ತೃತವಾಗಿ ವಿಡಿಯೋನ ಮಾಡಿದ್ದೀನಿ. ಆದರೆ ಇದರಲ್ಲಿ ಏನಾದರೂ ನಿಮಗೆ ಉದಾಹರಣೆಗಳು ಬೇಕಿದ್ರೆ, ಬೇರೆ ಏನಾದರೂ ಬೇಕಿದ್ರೆ ಖಂಡಿತವಾಗ್ಲೂ ಕಾಮೆಂಟ್ ಮೂಲಕ ತಿಳಿಸಿ. ಇದಕ್ಕೆ ಒಂದು ಲೈಕ್ ಕೊಡಿ. ಹಾಗೆ ಇದನ್ನ ಓದುವಂತ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಹೆಚ್ಚಿನ ವಿಡಿಯೋಗಳು ನಿಮಗೆ ಬಂದು ತಲುಪ್ತವೆ. ಅನಂತರ ನಿಮಗೆ ಯಾವ ವಿಷಯಗಳ ಬಗ್ಗೆ ಇನ್ನು ವಿಡಿಯೋಗಳು ಬೇಕು, ನಿಮಗೆ ಯಾವ ವಿಷಯದ ಬಗ್ಗೆ ಮೊದಲ ಆದ್ಯತೆ ಆಗಬೇಕು ಅಂತ ನೀವು ಕಾಮೆಂಟ್ ಅಲ್ಲಿ ತಿಳಿಸಿದ್ರೆ ಆ ವಿಷಯವನ್ನು ನಾನು ಮೊದಲ ಆದ್ಯತೆಯಾಗಿ ನೀಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹೆಚ್ಚು ಜನ ಯಾವ ವಿಷಯವನ್ನು ಕೇಳ್ತಾರೋ ಅದ್ರ ಬಗ್ಗೆನೇ ನಾನು ವಿಡಿಯೋವನ್ನ ಮಾಡ್ತೀನಿ. ಬನ್ನಿ ಯೋಧರೇ, ಮುಂದಿನ ಒಂದು ಮಾಹಿತಿಯನ್ನು ನೋಡೋಣ. ಶೌರ್ಯ ಪ್ರಶಸ್ತಿ 2026 ಈ ಭಾರತದ ವೀರ ಯೋಧರಿಗೆ ನೀಡುವಂತಹ ಅತ್ಯುನ್ನತ ಗೌರವ. ಇದ್ರ ಬಗ್ಗೆ ನೋಡೋಣ. ಇತ್ತೀಚಿನ ಘಟನೆಗಳು. ಇತ್ತೀಚೆಗೆ ಭಾರತದ ಗೌರವಾನ್ವಿತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಶಸ್ತ್ರ ಪಡೆಗಳು, ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳು, CAPF ಮತ್ತು ಪೊಲೀಸ್ ಪಡೆಗಳ ಸಿಬ್ಬಂದಿಗೆ ಅತ್ಯುನ್ನತ ಸೇವೆಯನ್ನ ಪರಿಗಣಿಸಿ 7 ಕೀರ್ತಿ ಚಕ್ರಗಳು, 15 ವೀರ ಚಕ್ರಗಳು ಮತ್ತು 29 ಶೌರ್ಯ ಚಕ್ರಗಳನ್ನು ಸೇರಿದಂತೆ ಒಟ್ಟು 51 ಶೌರ್ಯ ಪ್ರಶಸ್ತಿಗಳನ್ನ ಹೊಸದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆದ ವಿಶೇಷ ರಕ್ಷಣಾ ವೇದಿಕೆ ಸಮಾರಂಭದಲ್ಲಿ ಪ್ರದಾನ ಮಾಡಿದರು. 7 ಕೀರ್ತಿ ಚಕ್ರಗಳು, 15 ವೀರ ಚಕ್ರಗಳು, 29 ಚಕ್ರಗಳು, ಒಟ್ಟು 15 ಶೌರ್ಯ ಪ್ರಶಸ್ತಿಗಳು. ಶೌರ್ಯ ಪ್ರಶಸ್ತಿಗಳ ಕುರಿತು ಸಂಪೂರ್ಣ ಮೂಲಭೂತ ವಿವರಣೆ ಮತ್ತು ಪ್ರಮುಖ ಅಂಶಗಳನ್ನ ನೋಡೋಣ. ಮೊದಲನೇದಾಗಿ ಅರ್ಥ ಮತ್ತು ವ್ಯಾಖ್ಯಾನ. ಈ ಶೌರ್ಯ ಪ್ರಶಸ್ತಿಗಳು ಭಾರತದ ರಾಷ್ಟ್ರೀಯ ಪುರಸ್ಕಾರಗಳ ಶ್ರೇಣಿಗೆ ಸೇರಿದ್ದು, ದೇಶದ ಸಾರ್ವಭೌಮತ್ವದ ರಕ್ಷಣೆಗಾಗಿ ಅಸಾಧಾರಣ ಶೌರ್ಯ, ಸಾಹಸ ಹಾಗೂ ಆತ್ಮತ್ಯಾಗವನ್ನು ಪ್ರದರ್ಶಿಸಿದ ಸಶಸ್ತ್ರ ಪಡೆಗಳ ಸಿಬ್ಬಂದಿ ಮತ್ತು ನಾಗರಿಕರಿಗೆ ಇವುಗಳನ್ನು ಪ್ರದಾನ ಮಾಡಲಾಗುತ್ತದೆ. ಪ್ರದಾನ ಮಾಡುವ ಸಮಯ. ಈ ಪ್ರತಿಷ್ಠಿತ ಪುರಸ್ಕಾರಗಳನ್ನು ವಾರ್ಷಿಕವಾಗಿ ಗಣರಾಜ್ಯೋತ್ಸವ ಅಂದ್ರೆ ಜನವರಿ 26 ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಆಗಸ್ಟ್ 15 ಈ ವಿಶೇಷ ಸಂದರ್ಭಗಳಲ್ಲಿ ಅಧಿಕೃತವಾಗಿ ಘೋಷಣೆಯನ್ನು ಮಾಡಲಾಗುತ್ತೆ. ಪ್ರದಾನ ಮಾಡುವ ಅಧಿಕಾರ ಯಾರಿಗಿದೆ? ಭಾರತದ ಸಶಸ್ತ್ರ ಪಡೆಗಳ ಸರ್ವೋಚ್ಚ ದಂಡನಾಯಕರಾದ ರಾಷ್ಟ್ರಪತಿಯವರು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಆಯೋಜಿಸಲಾಗುವ ಅಧಿಕೃತ ರಕ್ಷಣಾ ಹೂಡಿಕೆ ಸಮಾರಂಭದಲ್ಲಿ ಈ ಪ್ರಶಸ್ತಿಗಳನ್ನು ಪ್ರದಾನ ಮಾಡುತ್ತಾರೆ.
ಮರಣೋತ್ತರ ಪ್ರದಾನ. ಶೌರ್ಯ ಪ್ರಶಸ್ತಿಗಳನ್ನು ಮರಣೋತ್ತರವಾಗಿಯೂ ಪ್ರದಾನ ಮಾಡಲು ಭಾರತೀಯ ಕಾಯ್ದೆಯಲ್ಲಿ ಪೂರ್ಣ ಅವಕಾಶ ಕಲ್ಪಿಸಲಾಗಿದೆ. ಅರ್ಹತೆಯ ಷರತ್ತುಗಳು ನೋಡೋಣ. ಈ ಪ್ರಶಸ್ತಿಗೆ ನಾಮನಿರ್ದೇಶಿತ ಅಭ್ಯರ್ಥಿಗಳು ಯಾವುದೇ ರೀತಿಯ ಪ್ರತಿಕೂಲ ಸೇವಾ ವರದಿ, ಶಿಸ್ತು ಕ್ರಮ ಅಥವಾ ಕೋರ್ಟ್ ಮಾರ್ಷಲ್ ಅಥವಾ ಸೇನಾ ನ್ಯಾಯಾಲಯ ನಡಾವಳಿಗಳಲ್ಲಿ ಅಡಿಯಲ್ಲಿ ವಿಧಿಸಲಾದ ಶಿಕ್ಷೆಗಳಿಗೆ ಒಳಗಾಗಿರಬಾರದು. ಮತ್ತೊಮ್ಮೆ ನೋಡೋಣ. ಇದಕ್ಕೆ ನಾಮನಿರ್ದೇಶನಗೊಂಡಿರುವ ಯಾವುದೇ ವ್ಯಕ್ತಿ ಯಾವುದೇ ರೀತಿಯ ಪ್ರತಿಕೂಲ ಸೇವಾ ವರದಿ ಇರಬಾರ್ದು, ಶಿಸ್ತು ಕ್ರಮ ಒಳಗೊಂಡಿರಬಾರ್ದು, ಕೋರ್ಟ್ ಮಾರ್ಷಲ್ ಅಥವಾ ಸೇನಾ ನ್ಯಾಯಾಲಯ ನಡಾವಳಿಯ ಅಡಿಯಲ್ಲಿ ಶಿಕ್ಷೆಗೆ ಒಳಪಟ್ಟಿರಬಾರದು. ಈ ಒಂದು ಪ್ರಶಸ್ತಿಗಳ ಅಧಿಕೃತ ಶ್ರೇಣೀಕೃತ ಆದ್ಯತೆಯ ಕ್ರಮ ಅಂದ್ರೆ ಆದ್ಯತೆಯ ಆಧಾರದ ಮೇಲೆ ಕ್ರಮವಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ಮೊದಲ ಆದ್ಯತೆ ಪರಮವೀರ ಚಕ್ರ, ಎರಡನೇದು ಅಶೋಕ ಚಕ್ರ, 3 ಮಹಾವೀರ ಚಕ್ರ, 4 ಕೀರ್ತಿ ಚಕ್ರ, 5 ವೀರ ಚಕ್ರ, 6 ಅಥವಾ ಕೊನೆಯದಾಗಿ ಶೌರ್ಯ ಚಕ್ರ. ಮತ್ತೊಮ್ಮೆ ಹೇಳ್ತೀನಿ ನೋಡ್ರಿ. ಮೊದಲನೇ ಸ್ಥಾನದಲ್ಲಿರೋದು ಪರಮವೀರ ಚಕ್ರ, 2 ಅಶೋಕ ಚಕ್ರ, 3 ಮಹಾವೀರ ಚಕ್ರ, 4 ಕೀರ್ತಿ ಚಕ್ರ, 5 ವೀರ ಚಕ್ರ, 6 ಶೌರ್ಯ ಚಕ್ರ. ಶೌರ್ಯ ಪ್ರಶಸ್ತಿಗಳ ವರ್ಗೀಕರಣವನ್ನ ನೋಡೋಣ. ಮೊದಲನೇದಾಗಿ ವರ್ಗಗಳನ್ನ ಕೊಟ್ಟಿದ್ದಾರೆ. ಎರಡನೇದರ ಪ್ರಶಸ್ತಿಯ ಹೆಸರುಗಳಿದಾವೆ. ಮೂರನೇದು ವೈಶಿಷ್ಟ್ಯತೆ ಮತ್ತು ಅಂತಾರಾಷ್ಟ್ರೀಯ ಸಮಾನತೆ ಇದೆ. ನಾಲ್ಕನೇದು ಅರ್ಹತೆ ಪಡೆಯುವವರು, ಯಾರು ಅರ್ಹತೆ ಅಂತ ಇದೆ. ಒಂದನೇದು ವರ್ಗ 1 ಯುದ್ಧ ಕಾಲದ ಪ್ರಶಸ್ತಿಗಳು. ಯುದ್ಧ ಕಾಲದ ಪ್ರಶಸ್ತಿಗಳಲ್ಲಿ ಭೂಮಿ, ಜಲ ಅಥವಾ ವಾಯು ಮಾರ್ಗದಲ್ಲಿ ಶತ್ರುಗಳನ್ನು ಎದುರಿ ಪ್ರದರ್ಶಿಸಿದ ಶೌರ್ಯಕ್ಕಾಗಿ ಕೊಡ್ತಾರೆ. ಪ್ರಶಸ್ತಿ ಹೆಸರು ಪರಮವೀರ ಚಕ್ರ, ಮಹಾವೀರ ಚಕ್ರ, ವೀರ ಚಕ್ರ. ಆ ಪರಮವೀರ ಚಕ್ರವನ್ನು ನೋಡೋದಾದ್ರೆ ಭಾರತದ ಅತ್ಯುನ್ನತ ಸೇನಾ ಪುರಸ್ಕಾರ ಇದಾಗಿದೆ. ಬ್ರಿಟನ್ನ ವಿಕ್ಟೋರಿಯಾ ಕ್ರಾಸ್, ಅಮೆರಿಕದ ಮೆಡಲ್ ಆಫ್ ಆನರ್ ಹಾಗೂ ಫ್ರಾನ್ಸ್ನ ಲಿಜಿಯನ್ ಆಫ್ ಆನರ್ಗೆ ಸಮಾನವಾಗಿದೆ. ನೋಡ್ರಿ, ನಮ್ಮ ಭಾರತ ದೇಶದ ಪರಮವೀರ ಚಕ್ರ ನಮ್ಮ ಭಾರತ ದೇಶದ ಅತ್ಯುನ್ನತ ಸೇನಾ ಪುರಸ್ಕಾರ ಆಗಿದೆ. ಇದು ಬ್ರಿಟನ್ನ ವಿಕ್ಟೋರಿಯಾ ಕ್ರಾಸ್, ಅಮೆರಿಕದ ಮೆಡಲ್ ಆಫ್ ಆನರ್ ಹಾಗೂ ಫ್ರಾನ್ಸ್ನ ಲಿಜಿಯನ್ ಆಫ್ ಆನರ್ಗೆ ಸಮನಾದಂತಹ ಒಂದು ಪ್ರಶಸ್ತಿಯಾಗಿದೆ. ನೆಕ್ಸ್ಟ್ ಮಹಾವೀರ ಚಕ್ರ ಭಾರತದ 2ನೇ ಅತ್ಯುನ್ನತ ಸೇನಾ ಪುರಸ್ಕಾರವಾಗಿದೆ. ಅಂದ್ರೆ ಪರಮವೀರ ಚಕ್ರದ ನಂತರ 2ನೇದು ಮಹಾವೀರ ಚಕ್ರ. ಇದರ ನಂತರ 3ನೇದು ವೀರ ಚಕ್ರ, ಭಾರತದ 3ನೇ ಅತ್ಯುನ್ನತ ಸೇನಾ ಪುರಸ್ಕಾರ ವೀರ ಚಕ್ರವಾಗಿದೆ. 2 ಮಹಾವೀರ ಚಕ್ರ, 3ನೇದು ವೀರ ಚಕ್ರ. ಇವೆಲ್ಲವೂ ಪಡೆಯಲಿಕ್ಕೆ ಅರ್ಹತೆ ಒಂದೇ. ನೌಕಾಸೇನೆ, ಭೂಸೇನೆ, ವಾಯುಸೇನೆ, ಮೀಸಲು ಪಡೆಗಳು ಮತ್ತು ಪ್ರಾದೇಶಿಕ ಪಡೆಗಳ ಎಲ್ಲಾ ಶ್ರೇಣಿಯ ಸಿಬ್ಬಂದಿಗಳು ಹಾಗೂ ವೈದ್ಯಕೀಯ ಶುಶ್ರೂಷಾ ಸಿಬ್ಬಂದಿ ಮತ್ತು ಅವರ ನಿರ್ದೇಶನದಲ್ಲಿ ಸೇವೆ ಸಲ್ಲಿಸುವ ನಾಗರಿಕರು ಇದಕ್ಕೆ ಅರ್ಹರಾಗಿರ್ತಾರೆ. ವರ್ಗ 2 ಶಾಂತಿಕಾಲದ ಪ್ರಶಸ್ತಿಗಳು. ಶಾಂತಿಕಾಲದ ಪ್ರಶಸ್ತಿಗಳಲ್ಲಿ ಪ್ರಮುಖವಾಗಿ ಬರುವುದು ಅಂದ್ರೆ ಯುದ್ಧ ಭೂಮಿಯಿಂದ ಹೊರಗೆ ತೋರಿದ ಪರಾಕ್ರಮ, ಶೌರ್ಯ, ದೇಶಕ್ಕಾಗಿ ನೀಡಿದ ಸ್ವಯಂ ಬಲಿದಾನ ಇದಕ್ಕೆ ನೀಡುವಂತ ಪ್ರಶಸ್ತಿ ಶಾಂತಿಕಾಲದ ಪ್ರಶಸ್ತಿಗಳು. ಅದರಲ್ಲಿ 3 ಅಶೋಕ ಚಕ್ರ, ಕೀರ್ತಿ ಚಕ್ರ, ಚಕ್ರ. ಅದರಲ್ಲಿ ಅಶೋಕ ಚಕ್ರವನ್ನು ನೋಡೋದಾದ್ರೆ ಶಾಂತಿಕಾಲದ ಅತ್ಯುನ್ನತ ಶೌರ್ಯ ಪ್ರಶಸ್ತಿ ಇದಾಗಿದೆ. ಪರಮವೀರ ಚಕ್ರಕ್ಕೆ ಸಮಾನವಾದ ಗೌರವ ಇದಾಗಿದೆ. ಕೀರ್ತಿ ಚಕ್ರ ಮಹಾವೀರ ಚಕ್ರಕ್ಕೆ ಸಮಾನವಾದ ಗೌರವ ಹೊಂದಿರುವ ಪ್ರಶಸ್ತಿ ಇದಾಗಿದೆ. ಶೌರ್ಯ ಚಕ್ರ ವೀರ ಚಕ್ರಕ್ಕೆ ಸಮಾನವಾದ ಗೌರವವನ್ನು ಹೊಂದಿರುವಂತಹ ಪ್ರಶಸ್ತಿಯಾಗಿದೆ. ಈ ಪ್ರಶಸ್ತಿಗಳನ್ನ ಪಡಿಬೇಕಂದ್ರೆ ಅರ್ಹತೆ ಏನಂದ್ರೆ ಸಶಸ್ತ್ರ ಪಡೆಗಳು, ಮೀಸಲು ಮತ್ತು ಪ್ರಾದೇಶಿಕ ಪಡೆಗಳ ಎಲ್ಲಾ ಶ್ರೇಣಿಯ ಸಿಬ್ಬಂದಿ, ಶುಶ್ರೂಷಾ ಸೇವೆಗಳು, ಪೊಲೀಸ್, ಕೇಂದ್ರೀಯ ಅರೆಸೇನಾ ಪಡೆಗಳು, ಪಡೆ ಮತ್ತು ಸಾಮಾನ್ಯ ನಾಗರಿಕರು ಈ ಪ್ರಶಸ್ತಿಗಳನ್ನ ಪಡೆಯಬಹುದಾಗಿದೆ. ಶಿಫಾರಸು ಪ್ರಕ್ರಿಯೆ ಮತ್ತು ಸಾಂವಿಧಾನಿಕ ಸಿಂಧುತ್ವ. ಶಿಫಾರಸು ಮತ್ತು ಆಯ್ಕೆ ವಿಧಾನ. ಶೌರ್ಯ ಪ್ರಶಸ್ತಿಗಳಿಗಾಗಿನ ನಾಮನಿರ್ದೇಶನಗಳನ್ನು ಆಯಾ ಮಿಲಿಟರಿ ಘಟಕಗಳು, ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳು ಅಥವಾ ಪೊಲೀಸ್ ಸಂಸ್ಥೆಗಳ ಆಡಳಿತಾತ್ಮಕ ಸಚಿವಾಲಯದ ಮೂಲಕ ರಕ್ಷಣಾ ಸಚಿವಾಲಯಕ್ಕೆ ಕಳಿಸಲಾಗುತ್ತದೆ. ಸಚಿವಾಲಯದ ಕೇಂದ್ರ ಗೌರವ ಮತ್ತು ಪ್ರಶಸ್ತಿಯ ಸಮಿತಿಯು ಅಂತಿಮ ಪಟ್ಟಿಯನ್ನು ಸಿದ್ಧಪಡಿಸುತ್ತದೆ. ಕೇಂದ್ರ ಗೌರವ ಮತ್ತು ಪ್ರಶಸ್ತಿಗಳ ಸಮಿತಿ ಅಂತಾನೆ ಇರುತ್ತೆ. ಸೆಂಟ್ರಲ್
ಹಾನರ್ಸ್ ಅಂಡ್ ಅವಾರ್ಡ್ ಕಮಿಟಿ ಅಂತ. ಅದು ಅಂತಿಮ ಪಟ್ಟಿಯನ್ನು ಸಿದ್ಧಪಡಿಸುತ್ತೆ. ಅಂತಿಮವಾಗಿ ರಾಷ್ಟ್ರಪತಿಯವರು ಅದಕ್ಕೆ ಅನುಮೋದನೆಯನ್ನ ನೀಡ್ತಾರೆ. ಸಂವಿಧಾನದ ವಿಧಿ 18/1 ಇದರ ವ್ಯಾಪ್ತಿ. ಭಾರತೀಯ ಸಂವಿಧಾನದ ವಿಧಿ 18/1 ಅಡಿಯಲ್ಲಿ ಬಿರುದುಗಳನ್ನು ನಿಷೇಧಿಸಲಾಗಿದೆ. ಆದರೆ ರಾಷ್ಟ್ರೀಯ ಪ್ರಶಸ್ತಿಗಳು ಅಥವಾ ಶೌರ್ಯ ಪ್ರಶಸ್ತಿಗಳು ಈ ನಿಷೇಧದ ವ್ಯಾಪ್ತಿಗೆ ಒಳಪಡುವುದಿಲ್ಲ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಲಿಂಡ್ಮಾರ್ಕ್ ತೀರ್ಪು 1995. ಲಿಂಡ್ಮಾರ್ಕ್ ತೀರ್ಪು ಇದು ಬಾಲಾಜಿ ರಾಘವನ್ ವಿರುದ್ಧ ಭಾರತ ಸರ್ಕಾರ 1995 ಪ್ರಕರಣದ ತೀರ್ಪಿನಲ್ಲಿ ಸರ್ವೋಚ್ಚ ನ್ಯಾಯಾಲಯವು ರಾಷ್ಟ್ರೀಯ ಮತ್ತು ಶೌರ್ಯ ಪ್ರಶಸ್ತಿಗಳ ಸಾಂವಿಧಾನಿಕ ಸಿಂಧುತ್ವವನ್ನು ಎತ್ತಿ ಹಿಡಿದಿದೆ. ಪ್ರಮುಖ ನಿಷೇಧಾತ್ಮಕ ಸೂಚನೆಗಳು. ಈ ಪುರಸ್ಕಾರಗಳ ಘನತೆಯನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಪ್ರಶಸ್ತಿ ಪುರಸ್ಕೃತರು ಈ ಗೌರವಗಳನ್ನು ತಮ್ಮ ಹೆಸರಿನ ಮುಂಭಾಗದಲ್ಲಿ ಅಥವಾ ಹಿಂಭಾಗದಲ್ಲಿ ಯಾವುದೇ ರೂಪದಲ್ಲೂ ಬಳಸಬಾರದು ಎಂದು ಸುಪ್ರೀಂ ಕೋರ್ಟ್ ಕಟ್ಟುನಿಟ್ಟಾಗಿ ನಿರ್ದೇಶಿಸಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದಕ್ಕೆ ಪೂರಕವಾದಂತಹ ಹೆಚ್ಚಿನ ಮಾಹಿತಿಯನ್ನು ನೋಡೋದಾದ್ರೆ, ಇದರ ಸ್ಥಾಪನೆ ಶೌರ್ಯ ಪ್ರಶಸ್ತಿಗಳನ್ನ ಜನವರಿ 26, 1950ರಂದು ಸ್ಥಾಪನೆ ಮಾಡಲಾಯಿತು. ಆದರೆ ಇವುಗಳನ್ನು ಆಗಸ್ಟ್ 15, 1947ರಿಂದಲೇ ಪೂರ್ವಾನ್ವಯವಾಗುವಂತೆ ಜಾರಿಗೆ ತರಲಾಗಿದೆ. ಇದನ್ನ ಸ್ಥಾಪನೆ ಮಾಡಿದ್ದು 1950 ಜನವರಿ 26 ಆದ್ರೂ ಆದ್ರೆ 1947 ಆಗಸ್ಟ್ 15ರಿಂದನೇ ಅನ್ವಯವಾಗುವಂತೆ ಪ್ರಶಸ್ತಿಗಳನ್ನ ನೀಡಿದ್ದಾರೆ. ಶಾಂತಿ ಕಾಲದ ಪ್ರಶಸ್ತಿಗಳ ಇತಿಹಾಸ. ಶೌರ್ಯ ಪ್ರಶಸ್ತಿಗಳದಾದ್ರೆ ಶಾಂತಿ ಕಾಲದ್ದು. ಶಾಂತಿ ಕಾಲದ ಶೌರ್ಯ ಪ್ರಶಸ್ತಿಗಳನ್ನು 1952ರಲ್ಲಿ ಆರಂಭದಲ್ಲಿ ಕ್ಲಾಸ್ 1, ಕ್ಲಾಸ್ 2 ಮತ್ತು ಕ್ಲಾಸ್ 3 ಎಂದು ಕರೆಯಲಾಗುತ್ತಿತ್ತು. ನಂತರ 1967ರಲ್ಲಿ ಇವುಗಳನ್ನು ಅನುಕ್ರಮವಾಗಿ ಅಶೋಕ ಚಕ್ರ, ಕೀರ್ತಿ ಚಕ್ರ, ಶೌರ್ಯ ಚಕ್ರ ಎಂದು ಮರುನಾಮಕರಣ ಮಾಡಲಾಯಿತು. ಅಂದ್ರೆ 1967ಕ್ಕಿಂತ ಮುಂಚೆ ಇವುಗಳನ್ನ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಅಂತ ಕರೀತಾ ಇತ್ತು. 67 ನಂತರ ಅಶೋಕ ಚಕ್ರ, ಕೀರ್ತಿ ಚಕ್ರ, ಶೌರ್ಯ ಚಕ್ರ ಅಂತ ನಾಮಕರಣವನ್ನ ಮಾಡ್ತಾರೆ. ಪ್ರಥಮ ಮಹಾವೀರ ಚಕ್ರ ಪುರಸ್ಕೃತರು ಮೇಜರ್ ಸೋಮನಾಥ ಶರ್ಮಾ ಪ್ರಥಮ ಪರಮವೀರ ಚಕ್ರ ಪುರಸ್ಕೃತರಾಗಿದ್ದಾರೆ. ಅವರು 1947ರ ಕಾಶ್ಮೀರ ಕಾರ್ಯಾಚರಣೆಯಲ್ಲಿ ತೋರಿದ ವೀರಾವೇಶಕ್ಕಾಗಿ ಮರಣೋತ್ತರವಾಗಿ ಈ ಪ್ರಶಸ್ತಿಯನ್ನು ಅವರಿಗೆ ನೀಡಲಾಯಿತು. ಯಾರಿಗೆ? ಮೇಜರ್ ಸೋಮನಾಥ ಶರ್ಮಾ ಅವರಿಗೆ. ಇದುವರೆಗೆ ಒಟ್ಟು ಪರಮವೀರ ಚಕ್ರ ಪ್ರಶಸ್ತಿ ವಿಜೇತರು ನಮ್ಮ ಭಾರತದಲ್ಲಿ 21 ಯೋಧರಿಗೆ ಮಾತ್ರ ನೀಡಲಾಗಿದೆ. ಆ 21 ಜನರಲ್ಲಿ 14 ಮಂದಿಗೆ ಮರಣೋತ್ತರವಾಗಿಯೇ ನೀಡಿದ್ದಾರೆ. ಅಂದ್ರೆ ಇನ್ನು ಉಳಿದಂತ 7 ಜನರಿಗೆ ಮಾತ್ರ ಅವರು ಬದುಕಿದ್ದಾಗಿ ನೀಡಿದ್ದಾರೆ. ಇನ್ನು 14 ಮಂದಿಗೆ ಅವರು ಮರಣೋತ್ತರವಾಗಿ ನೀಡಲ್ಲ. ಒಟ್ಟು 21 ಮಂದಿಗೆ ಮಾತ್ರ ಕೊಟ್ಟಿದ್ದಾರೆ. ಪರಮವೀರ ಚಕ್ರ ಪದಕದ ವಿನ್ಯಾಸಕರು ಸಾವಿತ್ರಿಬಾಯಿ ಕಾನ್ವಲ್ಕರ್. ಪರಮವೀರ ಚಕ್ರ ಪದಕದ ವಿನ್ಯಾಸಕರು ಸಾವಿತ್ರಿಬಾಯಿ ಕಾನ್ವಲ್ಕರ್. ಸಾವಿತ್ರಿಬಾಯಿ ಅವರು ಮೂಲತಃ ಸ್ವಿಟ್ಜರ್ಲೆಂಡ್ನವರಾಗಿದ್ದು, ಇವರ ಮೂಲ ಹೆಸರು ಈವ್ ಎವನ್ನೆ ಲಿಂಡಾ ಮಡೆ ಡಿ ಮಾರೋಸ್. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಈವ್ ಎವನ್ನೆ ಲಿಂಡಾ ಮಡೆ ಡಿ ಮಾರೋಸ್. ಇವರು ಸ್ವಿಟ್ಜರ್ಲೆಂಡ್ನವರು. ಪದಕದ ವೈಶಿಷ್ಟ್ಯ. ಪರಮವೀರ ಚಕ್ರ ಪದಕವನ್ನು ಕಂಚಿನಿಂದ ಮಾಡಲಾಗಿದ್ದು, ಮಧ್ಯದಲ್ಲಿ ಇಂದ್ರನ ವಜ್ರಾಯುಧದ ಆಕೃತಿಗಳು ಹಾಗೂ ರಾಷ್ಟ್ರೀಯ ಲಾಂಛನವನ್ನು ಒಳಗೊಂಡಿದೆ. ಈ ಮಾಹಿತಿ ನೆನಪಿಡ್ಲಿಕ್ಕೆ ಕೆಲವೊಂದು ಸುಳಿವುಗಳನ್ನು ನೋಡೋಣ. ಟ್ರಿಕ್ 1. ಈ ಶ್ರೇಣೀಕೃತ ಆದ್ಯತೆಯನ್ನ ನೋಡೋದಾದ್ರೆ PAMKVS ಪರಮ ಅಶೋಕ ಮಹಾಕೀರ್ತಿಯುಳ್ಳ ವೀರ ಶೌರ್ಯ. ಪರಮ ಅಶೋಕ ಮಹಾಕೀರ್ತಿಯುಳ್ಳ ವೀರ ಶೌರ್ಯ. ಈ ತರ ನೆನಪಿರಬೇಕು. ಪರಮ ವೀರ ಅಶೋಕ ಕೀರ್ತಿಯುಳ್ಳ ವೀರ ಶೌರ್ಯ. ನೆಕ್ಸ್ಟ್ ಟ್ರಿಕ್ 2. ಸಮಾನ ಜೋಡಿಗಳು. ಯುದ್ಧ ಕಾಲದ 1ನೇ ಪ್ರಶಸ್ತಿ, ಶಾಂತಿ ಕಾಲದ 1ನೇ ಪ್ರಶಸ್ತಿ. ಯುದ್ಧ ಕಾಲದ 1ನೇ ಪ್ರಶಸ್ತಿ ಅದಕ್ಕೆ ಪರಮವೀರ ಚಕ್ರ, ಅಶೋಕ ಚಕ್ರ. ಯುದ್ಧ ಕಾಲದ 2ನೇ ಪ್ರಶಸ್ತಿ, ಶಾಂತಿ ಕಾಲದ 2ನೇ ಪ್ರಶಸ್ತಿ, ಮಹಾವೀರ ಚಕ್ರ, ಕೀರ್ತಿ ಚಕ್ರ.
ಮೂರನೇದು ಯುದ್ಧ ಕಾಲದ ಪ್ರಶಸ್ತಿ, ಶಾಂತಿ ಕಾಲದ ಪ್ರಶಸ್ತಿ, ವೀರಚಕ್ರ, ಶೌರ್ಯ ಚಕ್ರ. ಈ ರೀತಿಯಾಗಿ ನೆನ್ಪಿಡಬಹುದು. ಪರಮವೀರ ಚಕ್ರ, ಅಶೋಕ ಚಕ್ರ, ಮಹಾವೀರ ಚಕ್ರ, ಕೀರ್ತಿ ಚಕ್ರ, ವೀರಚಕ್ರ, ಶೌರ್ಯ ಚಕ್ರ. ಟ್ರಿಕ್ 3, 1995ರ ಬಾಲಾಜಿ ರಾಘವನ್ ಪ್ರಕರಣ. ಬಾಲಾಜಿ ಪ್ರಶಸ್ತಿಗಳ ಶ್ರೇಷ್ಠತೆಯನ್ನು ಉಳಿಸಿದ ಬಾಲಕ. ಬಾಲಾಜಿ ಪ್ರಶಸ್ತಿಗಳ ಶ್ರೇಷ್ಠತೆಯನ್ನು ಉಳಿಸಿದ ಬಾಲಕ. ಪ್ರಶಸ್ತಿಗಳು ಬಿರುದುಗಳಲ್ಲ, ಆದರೆ ಮುಂಭಾಗ ಹಿಂಭಾಗ ಬಳಸುವಂತಿಲ್ಲ. ಇದು ನೆನ್ಪಿಡಬೇಕು. ಇದುವರೆಗೂ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನೋಡೋಣ. 1ನೇ ಪ್ರಶ್ನೆ, ಭಾರತದ ಅತ್ಯುನ್ನತ ಯುದ್ಧ ಕಾಲದ ಶೌರ್ಯ ಪ್ರಶಸ್ತಿ ಯಾವುದು? KS ಎಕ್ಸಾಮ್ ಅಲ್ಲಿ ಕೇಳಿರುವಂತದ್ದು ಪರಮವೀರ ಚಕ್ರ. ಉತ್ತರ ಪರಮವೀರ ಚಕ್ರ. ಭಾರತೀಯ ಸಂವಿಧಾನದ ಯಾವ ವಿಧಿಯು ಬಿರುದುಗಳ ರದ್ದತಿಯ ಬಗ್ಗೆ ತಿಳಿಸುತ್ತದೆ? ವಿಧಿ 18/1. 18/1. ಭಾರತದಲ್ಲಿ ಪ್ರಥಮವಾಗಿ ಪರಮವೀರ ಚಕ್ರ ಪ್ರಶಸ್ತಿಯನ್ನು ಪಡೆದ ಯೋಧ ಯಾರು? ಮೇಜರ್ ಸೋಮನಾಥ ಶರ್ಮಾ. FDA ನಲ್ಲಿ ಕೇಳಿದಂತ ಪ್ರಶ್ನೆ. 4ನೇ ಪ್ರಶ್ನೆ, ಶಾಂತಿ ಕಾಲದ ಅತ್ಯುನ್ನತ ಶೌರ್ಯ ಪ್ರಶಸ್ತಿ ಯಾವುದು? ಶೌರ್ಯ ಪ್ರಶಸ್ತಿ ಅಶೋಕ ಚಕ್ರ. ಅಶೋಕ ಚಕ್ರ ಪ್ರಶಸ್ತಿ. ಪ್ರಶ್ನೆ 5, ರಾಷ್ಟ್ರೀಯ ಪ್ರಶಸ್ತಿಗಳು ಸಂವಿಧಾನದ 18/1 ಅಡಿಯಲ್ಲಿ ಬಿರುದುಗಳಲ್ಲ ಎಂದು ಸುಪ್ರೀಂ ಕೋರ್ಟ್ ಯಾವ ಪ್ರಕರಣದಲ್ಲಿ ತೀರ್ಪು ನೀಡಿತು? ಬಾಲಾಜಿ ರಾಘವನ್ ವಿರುದ್ಧ ಭಾರತ ಸರ್ಕಾರ ಪ್ರಕರಣ 1995. ಇದರಲ್ಲಿ ಈ ರೀತಿ ತೀರ್ಪನ್ನು ನೀಡ್ತಾರೆ. ಪ್ರಶ್ನೆ 6, ಪರಮವೀರ ಚಕ್ರ ಪದಕವನ್ನು ವಿನ್ಯಾಸಗೊಳಿಸಿದ ಸಾವಿತ್ರಿಬಾಯಿ ಕಾನ್ವಲ್ಕರ್ ಅವರ ಮೂಲ ಹೆಸರೇನು? ಇದು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ 2020ರಲ್ಲಿ ಕೇಳಿದಂತ ಪ್ರಶ್ನೆ. ಈವ್ ಎವನ್ನೆ ಲಿಂಡಾ ಮಡೆ ಡಿ ಮಾರೋಸ್. ಈವ್ ಎವನ್ನೆ ಲಿಂಡಾ ಮಡೆ ಡಿ ಮಾರೋಸ್ ಎನ್ನುವ ಹೆಸರು. KSಗೆ ವಿಸ್ತೃತ ರೂಪದ ಪ್ರಶ್ನೆಗಳು ಈ ರೀತಿ ಕೇಳಬಹುದು ಅಂತ ಒಂದು ಮಾದರಿಯಾಗಿ ಒಂದಿಷ್ಟು ಪ್ರಶ್ನೆಗಳನ್ನು ಕೊಡಲಾಗಿದೆ. ಇಲ್ಲಿಗೆ ಸಮಯ ತುಂಬಾ ಆಗ್ತಾ ಇದೆ, ವಿಡಿಯೋ ಲೆಂತಿ ಆಗ್ತಾ ಇದೆ. ನಾನು ನೋಡ್ಕೊಂಡ್ಬಿಡಿ, ನಾನು ಮುಂದಕ್ಕೆ ಹೋಗ್ತೀನಿ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮುಂದೆ ಕೇಳಬಹುದಾದಂತ ಸಂಭವನೀಯ ಪ್ರಶ್ನೆಗಳನ್ನ ಇಲ್ಲಿ ನೋಡೋಣ. ಪ್ರಶ್ನೆ 1, 2026ರ ರಕ್ಷಣಾ ಹೂಡಿಕೆ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಒಟ್ಟು ಎಷ್ಟು ಶೌರ್ಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು? ಅದಕ್ಕೆ ಉತ್ತರ 51 ಶೌರ್ಯ ಪ್ರಶಸ್ತಿಗಳನ್ನು ಮಾಡಿದರು. 7 ಕೀರ್ತಿ ಚಕ್ರ, 15 ವೀರಚಕ್ರ, 29 ಶೌರ್ಯ ಚಕ್ರ. 7 ಕೀರ್ತಿ, 15 ವೀರ, 29 ಶೌರ್ಯ. ಒಟ್ಟು 51 ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಶೌರ್ಯ ಪ್ರಶಸ್ತಿಯ ಅಧಿಕೃತ ಆದ್ಯತೆಯ ಕ್ರಮದಲ್ಲಿ 2ನೇ ಸ್ಥಾನದಲ್ಲಿರುವ ಪ್ರಶಸ್ತಿ ಯಾವುದು? ಅದಕ್ಕೆ ಉತ್ತರ ಅಶೋಕ ಚಕ್ರ. ಶೌರ್ಯ ಪ್ರಶಸ್ತಿಗಳನ್ನು ವರ್ಷದಲ್ಲಿ ಯಾವ 2 ಪ್ರಮುಖ ದಿನಗಳಲ್ಲಿ ಅಧಿಕೃತವಾಗಿ ಘೋಷಿಸಲಾಗುತ್ತದೆ? ಅದಕ್ಕೆ ಉತ್ತರ ಗಣರಾಜ್ಯೋತ್ಸವ ಜನವರಿ 26, ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ 15. 2 ದಿನಗಳಂದು ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. 4ನೇ ಪ್ರಶ್ನೆ, ಬ್ರಿಟನ್ನ ವಿಕ್ಟೋರಿಯಾ ಕ್ರಾಸ್ ಮತ್ತು ಅಮೆರಿಕದ ಮೆಡಲ್ ಆಫ್ ಆನರ್ಗೆ ಸಮಾನವಾದ ಭಾರತದ ಅತ್ಯುನ್ನತ ಸೇನಾ ಪುರಸ್ಕಾರ ಯಾವುದು? ಬ್ರಿಟನ್ನ ವಿಕ್ಟೋರಿಯಾ ಕ್ರಾಸ್ ಮತ್ತು ಅಮೆರಿಕದ ಮೆಡಲ್ ಆಫ್ ಆನರ್ಗೆ ಸಮಾನವಾದ ಭಾರತದ ಅತ್ಯುನ್ನತ ಸೇನಾ ಪುರಸ್ಕಾರ ಯಾವುದು? ಇದಕ್ಕೆ ಉತ್ತರ ಪರಮವೀರ ಚಕ್ರ. 5ನೇ ಪ್ರಶ್ನೆ, ಪ್ರಶಸ್ತಿ ಪುರಸ್ಕೃತರು ತಮ್ಮ ಹೆಸರಿನ ಮುಂಭಾಗದಲ್ಲಿ ಅಂದ್ರೆ ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಅಂದ್ರೆ ಹಿಂಭಾಗದಲ್ಲಿ ಪ್ರಶಸ್ತಿ ಹೆಸರನ್ನು ಬಳಸಬಾರದು ಎಂದು ನಿರ್ದೇಶಿಸಿದ ಸಂಸ್ಥೆ ಯಾವುದು? ಭಾರತದ ಸರ್ವೋಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಪ್ರಶ್ನೆ 6, ಶಾಂತಿ ಕಾಲದ ಪ್ರಶಸ್ತಿಗಳನ್ನು ಅಶೋಕ ಚಕ್ರ, ಕೀರ್ತಿ ಚಕ್ರ, ಶೌರ್ಯ ಚಕ್ರಗಳಿಗೆ ಈ ಪ್ರಸ್ತುತ ಹೆಸರುಗಳನ್ನು ಯಾವ ವರ್ಷದಲ್ಲಿ ನೀಡಲಾಯಿತು? 1967ರಲ್ಲಿ. ಅದಕ್ಕೂ ಮುನ್ನ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಎನ್ನಲಾಗುತ್ತಿತ್ತು. 7ನೇ ಪ್ರಶ್ನೆ, ಭಾರತದಲ್ಲಿ ಇದುವರೆಗೆ ಒಟ್ಟು ಎಷ್ಟು ಯೋಧರಿಗೆ ಪರಮವೀರ ಚಕ್ರ ಪ್ರಶಸ್ತಿಯನ್ನ ನೀಡಲಾಗಿದೆ? ಇದುವರೆಗೂ ಎಷ್ಟು ಜನರಿಗೆ? ಒಟ್ಟು 21 ಯೋಧರಿಗೆ.
ಪ್ರಶ್ನೆ 8. ಶೌರ್ಯ ಪ್ರಶಸ್ತಿಗಳ ಅಂತಿಮ ಪಟ್ಟಿಗೆ ಅನುಮೋದನೆ ನೀಡುವ ಭಾರತದ ಸಶಸ್ತ್ರ ಪಡೆಗಳ ಅತ್ಯುನ್ನತ ದಂಡನಾಯಕರು ಯಾರು? ಇದಕ್ಕೆ ಉತ್ತರ ಗೌರವಾನ್ವಿತ ರಾಷ್ಟ್ರಪತಿಯವರು. ಪ್ರಶ್ನೆ 9. ಶೌರ್ಯ ಪ್ರಶಸ್ತಿಗಳಿಗೆ ನಾಮನಿರ್ದೇಶನಗೊಳ್ಳಲು ಸೇವಾ ಸಿಬ್ಬಂದಿಗೆ ಇರುವ ಮುಖ್ಯ ಶಿಸ್ತಿನ ಷರತ್ತು ಏನು? ಉತ್ತರ ಯಾವುದೇ ಪ್ರತಿಕೂಲ ಸೇವಾ ವರದಿ, ಶಿಸ್ತು ಕ್ರಮ ಅಥವಾ ಕೋರ್ಟ್ ಮಾರ್ಷಲ್ ಸೇನಾ ನ್ಯಾಯಾಲಯ ಈ ಒಂದು ಶಿಕ್ಷೆಗೆ ಒಳಗಾಗಿರಬೇಕು. 10ನೇ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ ಇದರಲ್ಲಿ ರೈಲ್ವೆ ರಕ್ಷಣಾ ಪಡೆ RPF ಮತ್ತು ಸಾಮಾನ್ಯ ನಾಗರಿಕರಿಗೆ ನೀಡಿ ಗೌರವಿಸಬಹುದಾದ ಪ್ರಶಸ್ತಿಗಳ ವರ್ಗ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಶಾಂತಿ ಕಾಲದ ಶೌರ್ಯ ಪ್ರಶಸ್ತಿಗಳು. ಅಶೋಕ ಚಕ್ರ, ಕೀರ್ತಿ ಚಕ್ರ, ಶೌರ್ಯ ಚಕ್ರ ಪ್ರಶಸ್ತಿಗಳಾಗಿದ್ದಾವೆ. ಇಲ್ಲಿವರೆಗೂ ಈ ಶೌರ್ಯ ಪ್ರಶಸ್ತಿಗಳ ಬಗ್ಗೆ ನಾವು ನೋಡಿದ್ದೀವಿ. ತುಂಬಾ ಲೆಂತಿ ಅಂತ ಅನಿಸ್ತಿರ್ಬೋದು, ಆದ್ರೆ ಇಲ್ಲಿ ಎಲ್ಲ ವಿಸ್ತೃತವಾದ ಮಾಹಿತಿ ಮತ್ತೆ ಟ್ರಿಕ್ಸ್ಗಳು ಮತ್ತೆ ಇದುವರೆಗೆ ಕೇಳಿರುವಂತಹ ಪ್ರಶ್ನೆಗಳು, ಮುಂದೆ ಕೇಳಬಹುದಾದಂತಹ ಪ್ರಶ್ನೆಗಳು ಹೀಗೆ ತುಂಬಾ ಸವಿಸ್ತಾರವಾಗಿ ನೀಡ್ತಾ ಇರೋದ್ರಿಂದ ಸ್ವಲ್ಪ ಲೆಂತಿ ಆಗ್ತಾ ಇದೆ. ಆ ಲೆಂತ್ ಆಗ್ತಿದೆ ಅನ್ನೋ ಕಾರಣಕ್ಕಾಗಿನೇ ನಾನು ಸ್ವಲ್ಪ ಸ್ಪೀಡ್ ಆಗಿ ಹೇಳ್ತಾ ಇದ್ದೀನಿ. ಇದು ತುಂಬಾ ನಿಮಗೆ ಅನುಕೂಲ ಅಂತ ಅನಿಸ್ತಾ ಇದೆ ಅದನ್ನು ಹೇಳಿ ನಾನು ಇನ್ನೂ ಸ್ಲೋ ಮಾಡುವ ಪ್ರಯತ್ನ ಮಾಡ್ತೀನಿ. ಇಲ್ಲ ಪರವಾಗಿಲ್ಲ, ಸ್ಪೀಡ್ ಇನ್ನೂ ಸ್ವಲ್ಪ ಸ್ಪೀಡ್ ನಡೆಯುತ್ತಂದ್ರೆ ಅದನ್ನು ಮಾಡುವಂತ ಪ್ರಯತ್ನ ಮಾಡ್ತೀನಿ. ಯಾವುದಕ್ಕೂ ಒಂದು ಕಮೆಂಟ್ ಮಾಡಿ ಮತ್ತೆ ಇದಕ್ಕೆ ನನ್ನ ಈ ಪರಿಶ್ರಮಕ್ಕೆ ಒಂದೇ ಒಂದು ಲೈಕ್ ಅನ್ನ ಕೊಡಿ, ಸಪೋರ್ಟ್ ಮಾಡಿ. ಬನ್ನಿ, ಇನ್ನು ಸಮಯ ವೇಸ್ಟ್ ಮಾಡೋದು ಬೇಡ, ಮುಂದಿನ ವಿಷಯಕ್ಕೆ ಹೋಗ್ಬಿಡೋಣ. ಮುಂದಿನ ವಿಷಯ ಅಷ್ಟಲಕ್ಷ್ಮಿ ಯೋಜನೆ, ಈಶಾನ್ಯ ಭಾರತ ಅಭಿವೃದ್ಧಿಯ ಹೊಸ ಅಧ್ಯಾಯ. ಈ ವಿಷಯವನ್ನು ಕುರಿತು ನೋಡೋಣ. ಈಶಾನ್ಯ ಪ್ರಾಂತ್ಯದ ನಾರ್ತ್ ಈಸ್ಟರ್ನ್ ರೀಜನ್ NER ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಪರಿವರ್ತನೆಯನ್ನು ಸಾರುವ ಉದ್ದೇಶದಿಂದ ಭಾರತ ಸರ್ಕಾರವು ಅಷ್ಟಲಕ್ಷ್ಮಿ ಭಾರತದ ಅಭಿವೃದ್ಧಿ ಗಾಥೆಯ ಹೃದಯ ಭಾಗದಲ್ಲಿ ಈಶಾನ್ಯ ಭಾರತ ಎಂಬ ವಿಶೇಷ ವರದಿಯನ್ನ ಬಿಡುಗಡೆ ಮಾಡಿದೆ. ಅಷ್ಟಲಕ್ಷ್ಮಿ ಭಾರತದ ಅಭಿವೃದ್ಧಿ ಗಾಥೆಯ ಹೃದಯ ಭಾಗದಲ್ಲಿ ಈಶಾನ್ಯ ಭಾರತ. ಇತ್ತೀಚಿನ ಒಂದು ಇದರ ವಿಶೇಷತೆ ಏನಪ್ಪಾ ಅಂತಂದ್ರೆ ತೇಲಾ ಸುರಂಗ ಉದ್ಘಾಟನೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅರುಣಾಚಲ ಪ್ರದೇಶದ 13,000 ಅಡಿ ಎತ್ತರದಲ್ಲಿ ನಿರ್ಮಿಸಲಾದ ವಿಶ್ವದ ಅತಿ ಉದ್ದದ ದ್ವಿಪಥ ತೇಲಾ ಸುರಂಗ ಮಾರ್ಗವನ್ನು ಲೋಕಾರ್ಪಣೆಗೊಳಿಸಿದರು. ಇದು ತೇವಾಂಗ್ಗೆ ಸದಾಕಾಲ ಸೇನಾ ಹಾಗೂ ನಾಗರಿಕ ಸಂಪರ್ಕವನ್ನು ಒದಗಿಸುತ್ತೆ. ತೇಲಾ ಸುರಂಗ ಮಾರ್ಗ ಇದು ಲೋಕಾರ್ಪಣೆ ಆಯಿತು. ಅರುಣಾಚಲ ಪ್ರದೇಶದಲ್ಲಿದೆ. 13,000 ಅಡಿ ಎತ್ತರದಲ್ಲಿ ನಿರ್ಮಿಸಲಾದಂತ ವಿಶ್ವದ ಅತಿ ಉದ್ದದ ದ್ವಿಪಥ ಆಗಿದೆ. ಈಶಾನ್ಯ ಅನಿಲ ಜಾಲ ನಾರ್ತ್ ಈಸ್ಟ್ ಗ್ಯಾಸ್ ಗ್ರಿಡ್ NEGG ಇದು ಬ್ರಹ್ಮಪುತ್ರ ನದಿಯ ಅಡಿಯಲ್ಲಿ HBD ತಂತ್ರಜ್ಞಾನ ಬಳಸಿ ನಿರ್ಮಿಸಲಾದ ಅನಿಲ ಪೈಪ್ಲೈನ್ ಆಗಿದೆ. ವಿಶ್ವದಲ್ಲೇ ಅತಿ ಉದ್ದದ ನದಿಯಡಿಯ ಅನಿಲ ಪೈಪ್ಲೈನ್ ಎಂಬ ದಾಖಲೆಯನ್ನ ಇದು ಪಡ್ಕೊಂಡಿದೆ. ಬಜೆಟ್ ಹಂಚಿಕೆ ಮತ್ತು PM ದೇವ್ INE ವಿಸ್ತರಣೆ. ಕೇಂದ್ರ ಸರ್ಕಾರವು PM ದೇವ್ INE ಯೋಜನೆಗೆ 6,600 ಕೋಟಿ ಅನುದಾನದೊಂದಿಗೆ 2025-26ರವರೆಗೆ ಪೂರ್ಣ ಅನುಷ್ಠಾನಕ್ಕೆ ಬದ್ಧತೆ ವ್ಯಕ್ತಪಡಿಸಿದೆ. ಜಲಮಾರ್ಗಗಳ ಅಭಿವೃದ್ಧಿ. ಕಳೆದ 10 ವರ್ಷಗಳಲ್ಲಿ 2014ರಿಂದ 24 ಈಶಾನ್ಯ ಭಾರತದ ರಾಷ್ಟ್ರೀಯ ಜಲಮಾರ್ಗಗಳ ಸಂಖ್ಯೆ 1ರಿಂದ 20ಕ್ಕೆ ಹೆಚ್ಚಳವಾಗಿದೆ. ಈ ಅಷ್ಟಲಕ್ಷ್ಮಿ ಪರಿಕಲ್ಪನೆ ಹೇಗೆ ಬಂತು ನೋಡೋಣ. ಭಾರತೀಯ ಸಂಸ್ಕೃತಿಯಲ್ಲಿ ಲಕ್ಷ್ಮೀ ದೇವಿಯ 8 ರೂಪಗಳು ಅಂದರೆ ಅಷ್ಟಲಕ್ಷ್ಮಿ ಸಂಪತ್ತು, ಸಮೃದ್ಧಿ ಮತ್ತು ಅಭಿವೃದ್ಧಿಯ ಸಂಕೇತವಾಗಿವೆ. ಹಾಗೆಯೇ ಈಶಾನ್ಯ ರಾಜ್ಯದ 8 ರಾಜ್ಯಗಳು ಭಾರತದ ಆರ್ಥಿಕ ಮತ್ತು ಕಾರ್ಯತಂತ್ರದ ಪ್ರಗತಿಯ ಭದ್ರ ಬುನಾದಿಯಾಗಿವೆ. ಹಾಗಾಗಿ ಈ ಅಷ್ಟಲಕ್ಷ್ಮಿ ರಾಜ್ಯಗಳು ಯಾವುವು ಅಂದ್ರೆ 8 ರಾಜ್ಯಗಳು ಯಾವುವು ಅಂದ್ರೆ ಅರುಣಾಚಲ ಪ್ರದೇಶ, ಅಸ್ಸಾಂ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಸಿಕ್ಕಿಂ ಮತ್ತು ತ್ರಿಪುರ. ಮತ್ತೊಮ್ಮೆ ನೋಡೋಣ. 8 ರಾಜ್ಯಗಳು ಅರುಣಾಚಲ ಪ್ರದೇಶ್, ಅಸ್ಸಾಂ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಸಿಕ್ಕಿಂ ಮತ್ತು ತ್ರಿಪುರ. ಇವುಗಳ ವಿಶೇಷತೆ ಅಂದ್ರೆ ಈಶಾನ್ಯ ಭಾರತವು ಆಕ್ಟ್ ಈಸ್ ಪಾಲಿಸಿಯ ಹೆಬ್ಬಾಗಿಲಾಗಿದೆ.
ಪ್ರಮುಖ ಸಂಪರ್ಕ ಯೋಜನೆಗಳು: ಭಾರತ, ಮಯನ್ಮಾರ್, ಥೈಲ್ಯಾಂಡ್ ತ್ರಿಪಕ್ಷೀಯ ಹೆದ್ದಾರಿ. ಮಣಿಪುರದ ಮೊರೆಹ್ ಮಣಿಪುರದ ಮೊರೆಹ್ ನಿಂದ ಮಯನ್ಮಾರ್ ಮೂಲಕ ಥೈಲ್ಯಾಂಡ್ನ ಮಾಯೆ ಸೋಟ್ ವರೆಗೆ ಸಂಪರ್ಕ ಕಲ್ಪಿಸುವ ಅಂತಾರಾಷ್ಟ್ರೀಯ ಹೆದ್ದಾರಿ. ಕಲಾಡನ್ ಬಹು ಮಾದರಿ ಸಾರಿಗೆ ಯೋಜನೆ ಇದು ಮಯನ್ಮಾರ್ನ ಸಿಟ್ವೆ ಬಂದರು ಅನ್ನು ಒಳನಾಡು ಜಲಮಾರ್ಗಗಳ ಮೂಲಕ ಪಲೆಟ್ವಾದೊಂದಿಗೆ ಮತ್ತು ಭಾರತದ ಮಿಜೋರಾಂನೊಂದಿಗೆ ಸಂಪರ್ಕಿಸುತ್ತದೆ. ಮತ್ತೊಮ್ಮೆ ಹೇಳ್ತೀನಿ ನೋಡ್ರಿ, ಮಯನ್ಮಾರ್ನ ಸಿಟ್ವೆ ಬಂದರು ಇದನ್ನ ಒಳನಾಡು ಜಲಮಾರ್ಗಗಳ ಮೂಲಕ ಪಲೆಟ್ವಾದೊಂದಿಗೆ ಮತ್ತು ಭಾರತದ ಮಿಜೋರಾಂನೊಂದಿಗೆ ಸಂಪರ್ಕಿಸುತ್ತದೆ. ಗಡಿ ಸಂತೆಗಳು: ತ್ರಿಪುರದ ಕಮಲಾಸಾಗರ್ ಮತ್ತು ಮೇಘಾಲಯದ ಬೋಲಾಗಂಜ್ ನಂತಹ ಗಡಿ ಸ್ಥಳಗಳಲ್ಲಿ ಸ್ಥಳೀಯ ವ್ಯಾಪಾರ ಮತ್ತು ಸೌಹಾರ್ದತೆ ಉತ್ತೇಜಿಸುವ ಗಡಿ ಮಾರುಕಟ್ಟೆಗಳಾಗಿವೆ. ಈಶಾನ್ಯ ರಾಜ್ಯಗಳ ಪ್ರಮುಖ ಅಭಿವೃದ್ಧಿ ಯೋಜನೆಗಳು: MDO-NER ಈಶಾನ್ಯ ವಲಯ ಅಭಿವೃದ್ಧಿ ಸಚಿವಾಲಯ ಕೇಂದ್ರ ಸರ್ಕಾರದ 5 ಕೇಂದ್ರ ವಲಯ ಯೋಜನೆಗಳ ಮೂಲಕ ಈಶಾನ್ಯಕ್ಕೆ ನೇರ ಆರ್ಥಿಕ ನೆರವು ಒದಗಿಸುತ್ತದೆ. ಕೇಂದ್ರ ಸರ್ಕಾರದ 5 ಕೇಂದ್ರ ವಲಯದ ಯೋಜನೆಗಳ ಮೂಲಕ ಈಶಾನ್ಯಕ್ಕೆ ನೇರ ಆರ್ಥಿಕ ನೆರವು ಒದಗಿಸುತ್ತದೆ. ಪಿಎಂ ದೇವ್ ಐಎನ್ಎ ಪ್ರಧಾನಮಂತ್ರಿಗಳ ಈಶಾನ್ಯ ಅಭಿವೃದ್ಧಿ ಉಪಕ್ರಮ. ಇದು 100% ಕೇಂದ್ರ ಅನುದಾನಿತ ಯೋಜನೆಯಾಗಿದೆ. ಇದರ ಅವಧಿ 2022-23ರಿಂದ 25-26ರವರೆಗೆ ಇದೆ. ಇದರ ಬಜೆಟ್ 6,600 ಕೋಟಿಯಾಗಿದೆ. NESIDS ರಸ್ತೆಗಳು ಅಂದ್ರೆ ನಾರ್ತ್ ಈಸ್ಟ್ ಸ್ಪೆಷಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಸ್ಕೀಮ್. ರೋಡ್ಸ್ ರಸ್ತೆ ಮತ್ತು ಸಾರಿಗೆ ಮೂಲ ಸೌಕರ್ಯ ಸುಧಾರಣೆಗೆ 2017-18ರಲ್ಲಿ ಪ್ರಾರಂಭವಾಯಿತು. ಇದರ ಅವಧಿಯನ್ನು 2026 ಮಾರ್ಚ್ ವರೆಗೆ ವಿಸ್ತರಿಸಲಾಗಿದೆ. NESIDS OTRI ರಸ್ತೆಯೇತರ ಮೂಲಸೌಕರ್ಯ. ರಸ್ತೆಗಳನ್ನು ಹೊರತುಪಡಿಸಿ ಕುಡಿಯುವ ನೀರು, ವಿದ್ಯುತ್, ಆರೋಗ್ಯ, ಶಿಕ್ಷಣದಂತಹ ಇತರ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಎಲ್ಲಾ 8 ರಾಜ್ಯಗಳಿಗೆ ನೆರವು ನೀಡುತ್ತದೆ. ಈಶಾನ್ಯ ಮಂಡಳಿ ನಾರ್ತ್ ಈಸ್ಟರ್ನ್ ಕೌನ್ಸಿಲ್ NEC ಈಶಾನ್ಯ ರಾಜ್ಯದ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯ ನೋಡಲ್ ಏಜೆನ್ಸಿಯಾಗಿದೆ. ಈಶಾನ್ಯ ಮಂಡಳಿ ಅನ್ನೋದು ನೋಡಲ್ ಏಜೆನ್ಸಿ. ಪ್ರವಾಸೋದ್ಯಮ, ಆರೋಗ್ಯ, ಉನ್ನತ ಶಿಕ್ಷಣ, ಬಿದಿರು ಬೆಳೆ ಹಾಗೂ ಹಂದಿ ಸಾಕಾಣಿಕೆ ವಲಯಗಳಿಗೆ ಪ್ರೋತ್ಸಾಹ ನೀಡುತ್ತದೆ. ಪೂರಕ ಮಾಹಿತಿ: NEC ಕೇಂದ್ರ ಕಚೇರಿ ಮೇಘಾಲಯದ ಶಿಲ್ಲಾಂಗ್ನಲ್ಲಿದೆ. NEC ಕೇಂದ್ರ ಕಚೇರಿ ಶಿಲ್ಲಾಂಗ್ನ ಮೇಘಾಲಯದಲ್ಲಿ ಇದೆ. ಈಶಾನ್ಯ ರಾಜ್ಯಗಳಲ್ಲಿ ಮೂಲಸೌಕರ್ಯ ಹಾಗೂ ಸಂಪರ್ಕ ಕ್ರಾಂತಿ. ಬೋಗಿಬೀಲ್ ಸೇತುವೆ ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಭಾರತದ ಅತಿ ಉದ್ದದ ಸೇತುವೆ ಮತ್ತು ರೈಲ್ವೆ ಸೇತುವೆ ಇದಾಗಿದೆ. ಅಸ್ಸಾಂನ ದಿಬ್ರುಗಢ ಮತ್ತು ಧೇಮಾಜಿಯನ್ನು ಸಂಪರ್ಕಿಸುತ್ತದೆ. ಇದು ಅಸ್ಸಾಂನ ದಿಬ್ರುಗಢ ಮತ್ತು ಧೇಮಾಜಿ ಇವುಗಳನ್ನು ಸಂಪರ್ಕ ಮಾಡುತ್ತೆ. ಇದು ಉದ್ಘಾಟನೆಯಾಗಿದ್ದು 2018ರಲ್ಲಿ. ಭೋಪೆನ್ ಹಜಾರಿಕಾ ಸೇತು ದೋಲಾ ಸಾದಿಯಾ ಸೇತುವೆ ಅಂತ ಕರೀತಾರೆ. ಲೋಹಿತ್ ನದಿಗೆ ಇದನ್ನು ಕಟ್ಟಲಾಗಿದೆ. ಲೋಹಿತ್ ನದಿಗೆ ಬ್ರಹ್ಮಪುತ್ರ ನದಿಯ ಉಪನದಿ ಇದು. ಅಡ್ಡಲಾಗಿ ನಿರ್ಮಿಸಲಾದ ಭಾರತದ ಅತಿ ಉದ್ದದ ನದಿ ಸೇತುವೆ ಇದಾಗಿದೆ. 9.15 ಕಿಲೋಮೀಟರ್ ಉದ್ದ ಇದೆ. ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶವನ್ನು ಸಂಪರ್ಕಿಸುತ್ತದೆ. ಇದು ಉದ್ಘಾಟನೆಯಾದ ವರ್ಷ 2017. ನೋನಿ ಸೇತುವೆ ಮಣಿಪುರದ ಜಿರಿಬಾಮ್ ಇಂಫಾಲ್ ರೈಲು ಮಾರ್ಗದಲ್ಲಿದೆ. ಇದು 141 ಮೀಟರ್ ಎತ್ತರದ ಕಮಾನನ್ನು ಹೊಂದಿರುವ ವಿಶ್ವದ ಅತಿ ಎತ್ತರದ
ರೈಲ್ವೆ ಪಿಯರ್ ಸೇತುವೆಯಾಗಿದೆ. ಮತ್ತೊಮ್ಮೆ ಹೇಳ್ತೀನಿ, ಮಣಿಪುರದ ಜಿರಿಬಾಮ್ ಮತ್ತು ಇಂಫಾಲ್ ರೈಲು ಮಾರ್ಗದಲ್ಲಿದೆ ನೋನಿ ಸೇತುವೆ. ಇದು 141 ಮೀಟರ್ ಎತ್ತರದ ಕಮಾನು ಹೊಂದಿರುವ ವಿಶ್ವದ ಅತಿ ಎತ್ತರದ ರೈಲ್ವೆ ಪಿಯರ್ ಸೇತುವೆ ಇದಾಗಿದೆ. ಸೇಲಾ ಸುರಂಗ. ಈ ಸೇಲಾ ಸುರಂಗದ ಬಗ್ಗೆ ನೋಡೋದಾದ್ರೆ, ಅರುಣಾಚಲ ಪ್ರದೇಶದಲ್ಲಿ ಸುಮಾರು 13,000 ಅಡಿ ಎತ್ತರದಲ್ಲಿ, ಅರುಣಾಚಲ ಪ್ರದೇಶದಲ್ಲಿ 13,000 ಅಡಿ ಎತ್ತರದಲ್ಲಿ ಗಡಿ ರಸ್ತೆಗಳ ಸಂಸ್ಥೆ ನಿರ್ಮಿಸಿದೆ. ತವಾಂಗ್ಗೆ ಸರ್ವ ಋತು ಸಂಪರ್ಕ ಕಲ್ಪಿಸುತ್ತದೆ. ತವಾಂಗ್ ಎನ್ನುವ ಪ್ರದೇಶಕ್ಕೆ ಸರ್ವ ಋತು ಸಂಪರ್ಕವನ್ನು ಕಲ್ಪಿಸುವಂತ ಒಂದು ಸುರಂಗ ಇದಾಗಿದೆ. ಒಳನಾಡು ಜಲಮಾರ್ಗಗಳು. ಬ್ರಹ್ಮಪುತ್ರ ನದಿಯ ಮೇಲಿನ ರಾಷ್ಟ್ರೀಯ ಜಲಮಾರ್ಗ 2 NW2 ಅಂತ ಕರೀತಾರೆ, ಪ್ರಮುಖ ಜಲ ಸಾರಿಗೆ ಮಾರ್ಗ ಆಗಿದೆ. ಹಾಗೆ ಬರಾಕ್ ನದಿಯ ಮೇಲಿನ ರಾಷ್ಟ್ರೀಯ ಜಲಮಾರ್ಗ 16 ಇದನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. 2014ರಿಂದ 24ರ ಅವಧಿಯಲ್ಲಿ ಈಶಾನ್ಯದಲ್ಲಿ ರಾಷ್ಟ್ರೀಯ ಜಲಮಾರ್ಗಗಳ ಸಂಖ್ಯೆ 1ರಿಂದ 20ಕ್ಕೆ ಹೆಚ್ಚು ಮಾಡಲಾಗಿದೆ. ಇಂಧನ ಭದ್ರತೆ ಮತ್ತು ಹಸಿರು ಬೆಳವಣಿಗೆ. ದಿಬಾಂಗ್ ಜಲವಿದ್ಯುತ್ ಯೋಜನೆ. ಸ್ಥಳ ಅರುಣಾಚಲ ಪ್ರದೇಶ. ಸಾಮರ್ಥ್ಯ 2880 ಮೆಗಾವ್ಯಾಟ್. ಇದು ಭಾರತದ ಅತಿ ಎತ್ತರದ ಅಣೆಕಟ್ಟು ಆಗಲಿದೆ. ವಾರ್ಷಿಕ 11,223 ದಶಲಕ್ಷ ಯೂನಿಟ್ ಶುದ್ಧ ವಿದ್ಯುತ್ತನ್ನು ಉತ್ಪಾದಿಸಲಿದ್ದೇವೆ. ಸುಬನ್ಸಿರಿ ಕೆಳದಂಡೆ ಜಲವಿದ್ಯುತ್ ಯೋಜನೆ. ಸುಬನ್ಸಿರಿ ಕೆಳದಂಡೆ ಜಲವಿದ್ಯುತ್ ಯೋಜನೆ. ಇದು ಸ್ಥಳ ಅಸ್ಸಾಂ, ಅರುಣಾಚಲ ಪ್ರದೇಶದ ಗಡಿಯಲ್ಲಿದೆ. ಸಾಮರ್ಥ್ಯ 2,000 ಮೆಗಾವ್ಯಾಟ್ ಇದೆ. ಭಾರತದ ಅತಿ ದೊಡ್ಡ ನದಿ ಹರಿವು ಯೋಜನೆ ಇದಾಗಿದೆ. ಭಾರತದ ಅತಿ ದೊಡ್ಡ ನದಿ ಹರಿವು ಯೋಜನೆ ಇದಾಗುತ್ತೆ. ವಾರ್ಷಿಕ 7,422 ದಶಲಕ್ಷ ಯೂನಿಟ್ ವಿದ್ಯುತ್ತನ್ನು ಇದು ಉತ್ಪಾದನೆ ಮಾಡುತ್ತೆ. ಯಾವುದು? ಸುಬನ್ಸಿರಿ ಕೆಳದಂಡ ಜಲವಿದ್ಯುತ್ ಯೋಜನೆ. ನಂತರ ಈಶಾನ್ಯ ಅನಿಲ ಜಾಲ. ಈಶಾನ್ಯ ಅನಿಲ ಜಾಲ. ಇದರ ಉದ್ದ 1,656 ಕಿಲೋಮೀಟರ್. 8 ರಾಜ್ಯಗಳನ್ನು ರಾಷ್ಟ್ರೀಯ ಅನಿಲ ಜಾಲಕ್ಕೆ ಜೋಡಿಸುತ್ತದೆ. ಬ್ರಹ್ಮಪುತ್ರ ನದಿಯ ಅಡಿಯಲ್ಲಿ HDD ಯಲ್ಲಿ ತಂತ್ರಜ್ಞಾನ ಬಳಸಿ ನಿರ್ಮಿಸಲಾದ ಈ ಪೈಪ್ಲೈನ್ ವಿಶ್ವದ ಅತಿ ಉದ್ದದ ಹಾಗೂ ವಿಶ್ವದ 2ನೇ ಅತಿ ಉದ್ದದ ನದಿಯಡಿಯ ಪೈಪ್ಲೈನ್ ಎಂಬ ವಿಶ್ವ ದಾಖಲೆ ಬರೆದಿದೆ. ಯಾವುದು? ಈಶಾನ್ಯ ಅನಿಲ ಜಾಲ, ನಾರ್ತ್ ಈಸ್ಟ್ ಗ್ಯಾಸ್ ಗ್ರಿಡ್, NEGG, 1,656 ಕಿಲೋಮೀಟರ್. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ವಿಷಯವನ್ನು ಕುರಿತು ಇದುವರೆಗೆ ಕೇಳಿರುವಂತಹ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1. ಭಾರತದ ಅತಿ ಉದ್ದದ ರಸ್ತೆ ಮತ್ತು ರೈಲು ಸೇತುವೆಯಾದ ಬೋಗಿಬಿಲ್ ಸೇತುವೆ ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ಇದು FDA ನಲ್ಲೂ ಮತ್ತು SSC ಎರಡರಲ್ಲೂ ಈ ಪ್ರಶ್ನೆಯನ್ನು ಕೇಳಿದರೆ ಬ್ರಹ್ಮಪುತ್ರ ನದಿ, ಅಸ್ಸಾಂನ ಬ್ರಹ್ಮಪುತ್ರ ನದಿಗೆ ಕಟ್ಟಲಾಗಿದೆ ಬೋಗಿಬಿಲ್ ಸೇತುವೆಯನ್ನು. ನೆಕ್ಸ್ಟ್, ಭಾರತ ಮಯನ್ಮಾರ್ ಥೈಲ್ಯಾಂಡ್ ತ್ರಿಪಕ್ಷೀಯ ಹೆದ್ದಾರಿಯು ಮಣಿಪುರದ ಯಾವ ಗಡಿ ಪಟ್ಟಣವನ್ನು ಸಂಪರ್ಕಿಸುತ್ತದೆ? ಮತ್ತೊಮ್ಮೆ, ಭಾರತ ಮಯನ್ಮಾರ್ ಥೈಲ್ಯಾಂಡ್ ತ್ರಿಪಕ್ಷೀಯ ಹೆದ್ದಾರಿಯು ಮಣಿಪುರದ ಯಾವ ಗಡಿ ಪಟ್ಟಣವನ್ನು ಸಂಪರ್ಕಿಸುತ್ತದೆ? ಅದಕ್ಕೆ ಉತ್ತರ ಮೊರೇಹ್. ಮೊರೇಹ್ ಅನ್ನೋದು ಇದು KS ಮತ್ತು PSE ಎಕ್ಸಾಮ್ಗಳಲ್ಲೂ ಕೇಳಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ಭಾರತದ ಅತಿ ಉದ್ದದ ನದಿ ಸೇತುವೆಯಾದ ಧೋಲಾ ಸಾದಿಯಾ ಭೂಪೇನ್ ಹಜಾರಿಕಾ ಸೇತು ಯಾವ ನದಿಯ ಮೇಲಿದೆ? ಇದಕ್ಕೆ ಉತ್ತರ ಲೋಹಿತ್ ನದಿ. ಲೋಹಿತ್ ನದಿಯ ಮೇಲಿದೆ. ನೆಕ್ಸ್ಟ್ ಪ್ರಶ್ನೆ, ಕಲಾಡನ್ ಬಹುಮಾದರಿ ಸಾರಿಗೆ ಯೋಜನೆಯು ಭಾರತವನ್ನು ಯಾವ ನೆರೆಯ ದೇಶದೊಂದಿಗೆ ಸಂಪರ್ಕಿಸುತ್ತದೆ? ಕಲಾಡನ್ ಬಹುಮಾದರಿ ಸಾರಿಗೆ ಯೋಜನೆಯು ಭಾರತವನ್ನು ಯಾವ ನೆರೆಯ ದೇಶದೊಂದಿಗೆ ಸಂಪರ್ಕಿಸುತ್ತದೆ? ಇದಕ್ಕೆ ಉತ್ತರ ಮಯನ್ಮಾರ್. ನೆಕ್ಸ್ಟ್ ಪ್ರಶ್ನೆ, ಈಶಾನ್ಯ ಮಂಡಳಿಯ ನಾರ್ತ್ ಈಸ್ಟ್ ಕೌನ್ಸಿಲ್ NEC ಇದರ ಕೇಂದ್ರ ಕಚೇರಿ ಎಲ್ಲಿದೆ? ಇದು APSC ಗ್ರೂಪ್ C ನಲ್ಲಿ ಕೇಳಿದ್ರು. ಶಿಲ್ಲಾಂಗ್, ಮೇಘಾಲಯದ ಶಿಲ್ಲಾಂಗ್ನಲ್ಲಿದೆ. ನೆಕ್ಸ್ಟ್ ಕ್ವಶನ್, ರಾಷ್ಟ್ರೀಯ ಜಲಮಾರ್ಗ 2 ಯಾವ ನದಿಯಲ್ಲಿದೆ? ಇದು ಬ್ರಹ್ಮಪುತ್ರ ನದಿ, ಸಾದಿಯಾದಿಂದ ಧುಬ್ರಿ ವರೆಗೆ ಇಲ್ಲಿವರೆಗೂ ಇದೆ. ಇಲ್ಲಿವರೆಗೂ ನೋಡಿದಂತ ವಿಷಯವನ್ನು ಕುರಿತು ಮುಂದೆ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಬಹುದು ಅಂತ ಮಾದರಿ ಪ್ರಶ್ನೆಗಳನ್ನು ನೋಡೋಣ. 1ನೇ ಪ್ರಶ್ನೆ,
ಪಿಎಂ ದೇವ್ ಐಎನ್ಇ ಯೋಜನೆಯ ಪೂರ್ಣ ರೂಪವೇನು? ಪಿಎಂ ದೇವ್ ಐಎನ್ಇನ ಪೂರ್ಣ ರೂಪ ಏನು ಅಂತ, ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ ಫಾರ್ ನಾರ್ತ್ ಈಸ್ಟ್ ರೀಜನ್, ಅಂದರೆ ಪ್ರಧಾನಮಂತ್ರಿಗಳ ಈಶಾನ್ಯ ವಲಯ ಅಭಿವೃದ್ಧಿ ಉಪಕ್ರಮ ಆಗಿದೆ. ಎರಡನೇ ಪ್ರಶ್ನೆ, ವಿಶ್ವದ ಅತಿ ಎತ್ತರದ ರೈಲ್ವೆ ಪಿಯರ್ ಸೇತುವೆಯಾದ ನೋನಿ ಸೇತುವೆಯ ಎತ್ತರ ಎಷ್ಟು ಮತ್ತು ಇದು ಯಾವ ರಾಜ್ಯದಲ್ಲಿದೆ? ಇದರ ಎತ್ತರ 141 ಮೀಟರ್. ಇದು ಮಣಿಪುರ ರಾಜ್ಯದಲ್ಲಿದೆ. ಮೂರನೇ ಪ್ರಶ್ನೆ, ಅರುಣಾಚಲ ಪ್ರದೇಶದ ತೇವಾಂಗ್ಗೆ ಸರ್ವ ಋತು ಸಂಪರ್ಕ ಕಲ್ಪಿಸುವ 13,000 ಅಡಿ ಎತ್ತರದಲ್ಲಿರುವ ಸುರಂಗ ಮಾರ್ಗ ಯಾವುದು? ಇದಕ್ಕೆ ಉತ್ತರ ಸೇಲಾ ಸುರಂಗ, ಸೇಲಾ ಟನಲ್. ನಾಲ್ಕನೇ ಪ್ರಶ್ನೆ, ಭಾರತದ ಅತಿ ದೊಡ್ಡ ನದಿ ಹರಿವು ರನ್ ಆಫ್ ದಿ ರಿವರ್ ಜಲವಿದ್ಯುತ್ ಯೋಜನೆ ಯಾವುದು ಮತ್ತು ಇದರ ಸಾಮರ್ಥ್ಯ ಎಷ್ಟು? ಭಾರತದ ಅತಿ ದೊಡ್ಡ ನದಿ ಹರಿವು ಯೋಜನೆ ಸುಬನ್ಸಿರಿ ಕೆಳದಂಡೆ ಜಲವಿದ್ಯುತ್ ಯೋಜನೆ. ಇದರ ಸಾಮರ್ಥ್ಯ 2000 ಮೆಗಾವ್ಯಾಟ್ ಆಗಿದೆ. ಐದನೇ ಪ್ರಶ್ನೆ, ಬ್ರಹ್ಮಪುತ್ರ ನದಿಯಡಿ HDD ತಂತ್ರಜ್ಞಾನದ ಮೂಲಕ ನಿರ್ಮಿಸಲಾದ ವಿಶ್ವದ ಅತಿ ಉದ್ದದ ನದಿಯಡಿಯ ಅನಿಲ ಪೈಪ್ಲೈನ್ ಯೋಜನೆಯ ಹೆಸರೇನು? ಇದರ ಹೆಸರು ಈಶಾನ್ಯ ಅನಿಲ ಜಾಲ, ಅಂದರೆ ನಾರ್ತ್ ಈಸ್ಟ್ ಗ್ಯಾಸ್ ಗ್ರಿಡ್, NEGG. ಆರನೇ ಪ್ರಶ್ನೆ, NESIDS ಯೋಜನೆಯ ಪೂರ್ಣ ರೂಪವೇನು? ಇದನ್ನು ಯಾವ ವರ್ಷದವರೆಗೆ ವಿಸ್ತರಿಸಲಾಗಿದೆ? ಇದರ ವಿಸ್ತೃತ ರೂಪ ನಾರ್ತ್ ಈಸ್ಟ್ ಸ್ಪೆಷಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಸ್ಕೀಮ್. ಇದು 2026 ಮಾರ್ಚರವರೆಗೆ ವಿಸ್ತರಿಸಲಾಗಿದೆ. ಏಳನೇ ಪ್ರಶ್ನೆ, ಭಾರತದ ಅತಿ ಎತ್ತರದ ಅಣೆಕಟ್ಟಾಗಲಿರುವ ದಿಬಾಂಗ್ ಜಲವಿದ್ಯುತ್ ಯೋಜನೆ ಯಾವ ರಾಜ್ಯದಲ್ಲಿದೆ? ಭಾರತದ ಅತಿ ಎತ್ತರದ ಅಣೆಕಟ್ಟು ಆಗಲಿರುವಂತಹ ದಿಬಾಂಗ್ ಜಲವಿದ್ಯುತ್ ಯೋಜನೆ ಅರುಣಾಚಲ ಪ್ರದೇಶದಲ್ಲಿದೆ. ಇದರ ಸಾಮರ್ಥ್ಯ 2880 ಮೆಗಾವ್ಯಾಟ್ ಸಾಮರ್ಥ್ಯ. ಎಂಟನೇ ಪ್ರಶ್ನೆ, ಕಳೆದ ಒಂದು ದಶಕದಲ್ಲಿ 2014ರಿಂದ 24 ಈಶಾನ್ಯ ಭಾರತದಲ್ಲಿ ರಾಷ್ಟ್ರೀಯ ಜಲಮಾರ್ಗಗಳ ಸಂಖ್ಯೆ ಎಷ್ಟು ಹೆಚ್ಚಾಗಿದೆ? 1ರಿಂದ 20ಕ್ಕೆ ಏರಿಕೆಯಾಗಿದೆ. ಒಂಬತ್ತನೇ ಪ್ರಶ್ನೆ, ಕಲಾಡನ್ ಯೋಜನೆಗೆ ಸಂಬಂಧಿಸಿದಂತೆ ಮಯನ್ಮಾರ್ನಲ್ಲಿರುವ ಪ್ರಮುಖ ಬಂದರು ಯಾವುದು? ಇದಕ್ಕೆ ಉತ್ತರ ಸಿಟ್ವೆ ಬಂದರು. 10ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, ಬರಾಕ್ ನದಿಯ ಮೇಲೆ ಅಭಿವೃದ್ಧಿಪಡಿಸಲಾಗುತ್ತಿರುವ ರಾಷ್ಟ್ರೀಯ ಜಲಮಾರ್ಗ ಸಂಖ್ಯೆ ಯಾವುದು? ಉತ್ತರ ರಾಷ್ಟ್ರೀಯ ಜಲಮಾರ್ಗ 16. ಧನ್ಯವಾದಗಳು. ಇಲ್ಲಿವರೆಗೂ ಈ ವಿಷಯವನ್ನು ಇದಕ್ಕೆ ಏನಾದರೂ ಹೆಚ್ಚಿನ ಮಾಹಿತಿ ಅಥವಾ ಏನಾದರೂ ಸಲಹೆಗಳಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ. ಇಷ್ಟು ಶ್ರಮಪಟ್ಟಿದ್ದಕ್ಕೆ ಒಂದು ಲೈಕ್ ಅನ್ನು ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ.